ನಮಸ್ಕಾರ. ಬರ್ಮಣ್ಣ ಅವರೇ, ಒಳ್ಳೆ ಮಾತುಗಳನ್ನ ಆಡಿದಿರಿ. ನಿಮಗೂ ಕೂಡ ನಮಸ್ಕಾರ. ಈ ಒಂದು ವೆಬಿನಾರ್ ಅಲ್ಲಿ ಇರ್ತಕ್ಕಂಥ ಅನೇಕ ಗೆಳೆಯರು ನನಗೆ ಬಹಳ ಚಿರಪರಿಚಿತರು. ಅವರೆಲ್ಲರಿಗೂ ಕೂಡ ನಮಸ್ಕಾರ. ವಿಶೇಷವಾಗಿ ಇವತ್ತು ನಾನು ಕೆಲವೊಂದು ಮುಖ್ಯವಾದಂಥ ಅಂಶಗಳನ್ನ ಪ್ರಸ್ತಾಪ ಮಾಡ್ತೇನೆ. ಏನು ತಾವು ಒಂದು ವಿಷಯವನ್ನ ಕೊಟ್ಟು ಅದ್ರ ಸುತ್ತ ಮಾತಾಡಬೇಕು ಅಂತ ಹೇಳಿದಿರಿ. ವಿಶೇಷವಾಗಿ ಕೋವಿಡ್ ನಿಂದ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟು ಮತ್ತು ಶೈಕ್ಷಣಿಕ ಸವಾಲುಗಳು. ನನ್ನ ಮಾತು ಎಲ್ರಿಗೂ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ, ಮಾತಾಡಿ. ಸೊ ಕೋವಿಡ್ ನಿಂದ ಬಂದಿರತಕ್ಕಂಥ ಬಿಕ್ಕಟ್ಟುಗಳೇನಿದಾವೆ, ಆ ಬಿಕ್ಕಟ್ಟುಗಳ ಬಗ್ಗೆ ಮತ್ತು ಹೇಗೆ ಮುಂದಿನ ದಾರಿ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾತನಾಡ್ತೇನೆ. ಅದಕ್ಕೆ ಪೂರಕವಾಗಿ ಕೆಲವೊಂದು ಅಂಶಗಳನ್ನ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಸೇರಿಸ್ತಾ ಹೋಗ್ತೇನೆ. ಒಂದು, ಕೋವಿಡ್ ಮತ್ತು ಶೈಕ್ಷಣಿಕ ಸವಾಲುಗಳು ಅಂತ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೋವಿಡ್ಗೆ ಮುನ್ನ ಎಲ್ಲವೂ ಸರಿ ಇತ್ತು ಅಂತ ಅಲ್ಲ. ಅಂದ್ರೆ ಕೋವಿಡ್ ನಿಂದ ಮಾತ್ರನೇ ಶೈಕ್ಷಣಿಕ ಬಿಕ್ಕಟ್ಟು ಉಂಟಾಯ್ತು ಅಥವಾ ಕೋವಿಡ್ ನಿಂದ ಬಹಳ ಬಿಕ್ಕಟ್ಟು ಬಂದಿದೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಕೋವಿಡ್ನ ಪೂರ್ವದಲ್ಲೇ, ಕೋವಿಡ್ಗೆ ಮುನ್ನ ಸಾಕಷ್ಟು ಸಮಸ್ಯೆಗಳು ಶೈಕ್ಷಣಿಕ ವಲಯದಲ್ಲಿ, ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಬಗ್ಗೆ ನಾನು ಮಾತನಾಡುವಾಗ ಅನೇಕ ಬಗೆಯ ಬಿಕ್ಕಟ್ಟುಗಳು ಈಗಾಗಲೇ ಇದ್ವು ಕೋವಿಡ್ಗಿಂತ ಮುಂಚೆ. ಕೋವಿಡ್ ನಂತರದಲ್ಲಿ ಆ ಶೈಕ್ಷಣಿಕ ಬಿಕ್ಕಟ್ಟು ಮತ್ತಷ್ಟು ಉಲ್ಬಣಗೊಂಡಿದ್ದಾವೆ, 2-3 ಪಟ್ಟು ಜಾಸ್ತಿ ಆಗಿದ್ದಾವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಒಂದು ಅಂಶ. ವಿಶೇಷವಾಗಿ ಕೋವಿಡ್ಗಿಂತ ಮುಂಚೆ ಇದ್ದಂಥ ಕೆಲವು ಪ್ರಮುಖವಾದಂಥ ಬಿಕ್ಕಟ್ಟುಗಳನ್ನ ಅಥವಾ ಕೆಲವು ಮೂಲಭೂತವಾದಂಥ ಸಮಸ್ಯೆಗಳನ್ನ ಬಹಳ ಸಂಕ್ಷಿಪ್ತವಾಗಿ ನಾನಿಲ್ಲಿ ಎತ್ತಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಶಿಕ್ಷಣದಲ್ಲಿದ್ದಂಥ ಅಸಮಾನತೆ, ಬಹಳ ದೊಡ್ಡ ಮಟ್ಟದ ಅಸಮಾನತೆ. ಏನು ನಾವು ಶಿಕ್ಷಣದಲ್ಲಿ ಸಮಾನತೆಯನ್ನ ತರಬೇಕು, ಶಿಕ್ಷಣ ಸಾಮಾಜಿಕ ನ್ಯಾಯದ ಒಂದು ಬಹುದೊಡ್ಡ ಅಸ್ತ್ರ ಆಗ್ಬೇಕು ಅಂತ ನಾವೇನು ನಮ್ಮ ಸಂವಿಧಾನದ ನೆಲೆಯಲ್ಲಿ ಒಂದು ಆಶಯವನ್ನ ಇಟ್ಕೊಂಡಿದ್ವಿ. ಆದ್ರೆ ದುರದೃಷ್ಟವಶಾತ್ 70-71 ವರ್ಷಗಳ ನಂತರವೂ ಕೂಡ ಶಿಕ್ಷಣದಲ್ಲಿ ನಾವು ಅಸಮಾನತೆಯನ್ನ ತೊಡೆದು ಹಾಕ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಅಸಮಾನತೆ ಹಲವು ಬಗೆಯದು. ಒಂದು, ಸಾಮಾಜಿಕ ನೆಲೆಯಲ್ಲಿ ಅಸಮಾನತೆ, ವಿವಿಧ ಸಾಮಾಜಿಕ ಗುಂಪುಗಳ ನಡುವೆ ಇರ್ತಕ್ಕಂಥ ಅಸಮಾನತೆ, ಅದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು, ಆ ಬಗೆಯ ಅಸಮಾನತೆಗಳು ಒಂದೆಡೆ. ಇನ್ನೊಂದೆಡೆ ಭೌಗೋಳಿಕವಾಗಿದ್ದಂಥ ಅಸಮಾನತೆಗಳು, ನಗರ ಗ್ರಾಮೀಣ, ಬಡವರು ಶ್ರೀಮಂತರು, ಈ ಬಗೆಯ ಅಸಮಾನತೆಗಳು ಒಂದು ಕಡೆ. ಇನ್ನೊಂದು ಕಡೆ ಶೈಕ್ಷಣಿಕ ಪಠ್ಯಕ್ರಮದಲ್ಲಿನೇ ಬಹಳ ದೊಡ್ಡ ಅಸಮಾನತೆಗಳು. ಅನೇಕ ಸಂದರ್ಭಗಳಲ್ಲಿ ನಾನು ಇದನ್ನ ಪ್ರಸ್ತಾಪ ಮಾಡಿದ್ದೇನೆ. ನಮ್ಮ ಇವತ್ತಿನ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹುತೇಕ ನಾವು 7-8 ಬಗೆಯ ಶಾಲೆಗಳನ್ನ ನಾವು ಕಟ್ಕೊಳ್ತಾ ಬಂದಿದ್ದೇವೆ. ಒಂದು ಕಡೆ ಅಂತಾರಾಷ್ಟ್ರೀಯ ಪಠ್ಯಕ್ರಮಕ್ಕೆ ಹೊಂದಾಣಿಕೆ ಆಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಬ್ಯಾಕಲಾರೆಟ್ ಶಾಲೆಗಳು, ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಶಾಲೆಗಳು, ಇವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಪಠ್ಯಕ್ರಮಗಳಿಗೆ ಹೊಂದಾಣಿಕೆ ಆಗಿರ್ತಕ್ಕಂಥ ಶಾಲೆಗಳು. ಇನ್ನು ನಮ್ಮ ದೇಶದ ಒಳಗೇನೆ CBSE, ICSE ಪಠ್ಯಕ್ರಮಗಳು ಅಂತ ಏನು ನಾವು ಕರೀತೇವೆ, ಆ ಪಠ್ಯಕ್ರಮಗಳಿಗೆ ಹೊಂದಾಣಿಕೆ ಆಗಿರ್ತಕ್ಕಂಥ ಶಾಲೆಗಳು ಒಂದು ಕಡೆ. ಇನ್ನು ರಾಜ್ಯ ಮಟ್ಟಕ್ಕೆ ಬಂದ್ರೆ ಬಹಳ ಪ್ರತಿಷ್ಠಿತ ಇಂಗ್ಲಿಷ್ ಮೀಡಿಯಂ ಶಾಲೆಗಳು, ಈ ಚೋಟಾ ಮೋಟಾ ಇಂಗ್ಲಿಷ್ ಮೀಡಿಯಂ ಶಾಲೆಗಳು, ಅದಕ್ಕಿಂತಲೂ ಕೆಳಮಟ್ಟದಲ್ಲಿರ್ತಕ್ಕಂಥ ಕೆಲವು ಮೀಡಿಯೋಕರ್ ಇಂಗ್ಲಿಷ್ ಮೀಡಿಯಂ ಶಾಲೆಗಳು, ಅದರ ಕೆಳಗಡೆ ಅನುದಾನಿತ ಶಾಲೆಗಳು, ಸರ್ಕಾರಿ ಶಾಲೆಗಳು, ಈ ರೀತಿ ಹಲವು ಸ್ತರದ
ಶಾಲೆಗಳನ್ನ ನಾವು ಕಟ್ಟಿ ಬೆಳೆಸ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಹೇಳೋದಾದ್ರೆ ಸಂವಿಧಾನದ ಮೂಲ ಆಶಯವನ್ನ ದಿನನಿತ್ಯವೂ ನಾವು ಉಲ್ಲಂಘಿಸ್ತಾ ಇದ್ದೇವೆ. ಇನ್ನು ತಾರತಮ್ಯವನ್ನ ನೀವು ತೆಗೆದುಕೊಂಡ್ರೆ ಸಾಮಾಜಿಕ ಗುಂಪುಗಳ ನಡುವೆ ಇರ್ತಕ್ಕಂಥ ತಾರತಮ್ಯ ಗುಣಮಟ್ಟದಲ್ಲಿರ್ಬೋದು, ಶಿಕ್ಷಣದ ಲಭ್ಯತೆಯಲ್ಲಿರ್ಬೋದು, ಅವಕಾಶಗಳ ಲಭ್ಯತೆಯಲ್ಲಿರ್ಬೋದು, ಲಿಂಗ ಅಸಮಾನತೆ ಒಂದು ಹೊಸ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಗಂಡು ಹೆಣ್ಣು ಅಸಮಾನತೆಯ ಜೊತೆಗೆ ಹೆಣ್ಣು ಮಕ್ಕಳನ್ನ ನಾವು ಒಂದು ಬಗೆಯ ಶಾಲೆಯಲ್ಲಿ ಓದಿಸಿದ್ರೆ ಗಂಡು ಮಕ್ಕಳನ್ನ ಮತ್ತೊಂದು ಬಗೆಯ ಶಾಲೆಯಲ್ಲಿ ಓದಿಸ್ತಕ್ಕಂಥದ್ದು. ಮೂಲಭೂತ ಸೌಕರ್ಯಗಳ ಬಗ್ಗೆ ಬಹುಶಃ ಸಾಕಷ್ಟು ಮಾತನಾಡ್ತಾನೆ ಬಂದಿದ್ದೇನೆ ಕಳೆದ 4 ದಶಕಗಳಿಂದ. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಏನು ಶಿಕ್ಷಣ ಹಕ್ಕು ಕಾಯ್ದೆಯ ಕೆಳಗಡೆ ನಾವು 8 ಅಂಶಗಳನ್ನ ಮೂಲಭೂತ ಅಂತ ಗುರುತಿಸಿದ್ವಿ. ಆ ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಳ್ಳಲ್ ಒಂದು ನಿಟ್ಟಿನಲ್ಲಿರ್ತಕ್ಕಂಥ ಅಸಮಾನತೆ, ಸಂಪನ್ಮೂಲ ಹೂಡಿಕೆನಲ್ಲಿ ಏನು ಶಿಕ್ಷಣಕ್ಕೆ ಹಣವನ್ನ ಹೂಡಬೇಕಾಗಿತ್ತು ನಾವು, ಆ ಹೂಡಿಕೆಯಲ್ಲಿ ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಷ್ಟು ಒಂದು ಹೂಡಿಕೆಯನ್ನ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡ್ತಿದ್ದಾವೆ ಅಂತಕ್ಕಂಥ ಅಂಶಗಳು. ಬಹಳ ಮುಖ್ಯವಾಗಿ ಶಿಕ್ಷಣದ ಖಾಸಗೀಕರಣ, ವ್ಯಾಪಾರೀಕರಣ ಬಹಳ ದೊಡ್ಡ ಮಟ್ಟದಲ್ಲಿ, ಮತ್ತು ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಯಲ್ಲಿ ನಿರಾಸಕ್ತಿ. ಇವೆಲ್ಲವೂ ಕೋವಿಡ್ ಮುನ್ನ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯನ್ನ ಅತ್ಯಂತ ಬಿಕ್ಕಟ್ಟಿನಲ್ಲಿ ಸಿಲುಕಿಸಿದ್ವು. ಕೋವಿಡ್ ಬಂದ ನಂತರ ಈ ಬಿಕ್ಕಟ್ಟುಗಳು ಮತ್ತಷ್ಟು ದೊಡ್ಡ ರೀತಿಯಲ್ಲಿ ಉಲ್ಬಣ ಆಗುವ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ಒಂದು ಅಂಶ. ಅದರಲ್ಲೂ ವಿಶೇಷವಾಗಿ ನಾವು ಸರ್ಕಾರಿ ಶಾಲೆಗಳ ಬಗ್ಗೆ ಮಾತನಾಡುವಾಗ ಒಂದು ಬಹಳ ಮುಖ್ಯವಾದಂತ ಅಂಶಗಳನ್ನ ಗಮನಿಸಬೇಕಾದ್ದು ಮತ್ತು ಬಹಳ ಮುಖ್ಯವಾಗಿ ಅರ್ಥಕೋಬೇಕಾದ ಒಂದು ವಿಷಯ ಏನಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳು ಕೇವಲ ಕಲಿಕೆಯ ಕೇಂದ್ರಗಳಾಗಿರ್ಲಿಲ್ಲ, ಕೇವಲ ಏನೋ ಶಿಕ್ಷಣವನ್ನು ಒದಗಿಸ್ತಕ್ಕಂಥ ಕಲಿಕೆಯ ಕೇಂದ್ರಗಳಾಗಿರ್ಲಿಲ್ಲ. ಅದ್ರ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಬಹುಮುಖ್ಯವಾಗಿ ಮಕ್ಕಳಿಗೆ ಬೇಕಾದಂತ ಪೌಷ್ಟಿಕಾಂಶ, ಅದರಲ್ಲೂ ಬಿಸಿ ಊಟ, ಬಿಸಿ ಹಾಲು, ರೋಗ ನಿರೋಧಕ ಗುಳಿಗೆಗಳಿರ್ಬೋದು ಅಥವಾ ಕಬ್ಬಿಣದ ಗುಳಿಗೆಗಳು, ಕಬ್ಬಿಣಾಂಶವನ್ನ ಹೆಚ್ಚಿಸ್ತಕ್ಕಂಥ ಗುಳಿಗೆಗಳು, ಆಗಿಂದ ಹಾಗೆ ನಡೀತಾ ಇದ್ದಂತ ಆರೋಗ್ಯ ತಪಾಸಣೆ, ಮತ್ತು ವಿಶೇಷವಾಗಿ ಅತ್ಯಂತ ಕೆಳಸ್ತರದ ಮತ್ತು ಅವಕಾಶ ವಂಚಿತ ಮಕ್ಕಳಿಗೆ ಇದ್ದಂತ ಈ ಆಟ, ಕ್ರೀಡೆ, ಮನರಂಜನೆ, ಸಹಪಾಠಿಗಳ ಜೊತೆ ಒಡನಾಟವನ್ನ ಇಟ್ಕೊಳ್ಳಿಕ್ಕಿದ್ದಂತ ಒಂದೇ ಒಂದು ಸ್ಪೇಸ್, ಏನು ಒಂದು ಅವಕಾಶ ಅಂತ ನಾವು ಕರಿತೇವೆ. ಮತ್ತು ಒಂದು ಬಗೆಯಲ್ಲಿ ಮಕ್ಕಳಿಗೆ ಹಲವು ಬಗೆಯ ಅವಘಡಗಳಿಂದ ರಕ್ಷಣೆಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರಿ ಶಾಲೆಗಳಲ್ಲಿ ನಾವು ಸ್ವಲ್ಪ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಅದ್ರ ಜೊತೆಗೆ ಖಂಡಿತ ಕಲಿಕೆ ಕೂಡ ಒಂದು ಭಾಗವಾಗಿತ್ತು. ಅಂದ್ರೆ ಸರ್ಕಾರಿ ಶಾಲೆ ಕೇವಲ ಕಲಿಕೆಯ ಕೇಂದ್ರ ಆಗದೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಅಂತ ನಾವೇನ್ ಕರೀತೇವೆ, ಭೌತಿಕ, ಮಾನಸಿಕ ಮತ್ತು ಮಕ್ಕಳ ಎಲ್ಲ ಬಗೆಯ ಬೆಳವಣಿಗೆಗಳೇನಿದ್ವು, ಆ ಎಲ್ಲ ಬೆಳವಣಿಗೆಗಳಿಗೆ ಬಹಳ ಮುಖ್ಯವಾದಂತ ಒಂದು ಕೇಂದ್ರ ಸ್ಥಾನವಾಗಿತ್ತು ಸರ್ಕಾರಿ ಶಾಲೆಯನ್ನ. ಅದಕ್ಕೆ ನಾವು ಕಲಿಕಾ ಕೇಂದ್ರಕ್ಕಿಂತ ಇನ್ನೂ ವಿಸ್ತೃತ ನೆಲೆಯಲ್ಲಿ ನೋಡ್ತೇವೆ. ಅದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಒಂದು ಅಂಶ. ಯಾವಾಗ ನಾವು ಸರ್ಕಾರಿ ಶಾಲೆಗಳನ್ನ ಕೋವಿಡ್-19 ಸಾಂಕ್ರಾಮಿಕ ರೋಗದ ಭಾಗವಾಗಿ ಪೂರ್ಣ ಮುಚ್ಚಿದ್ವಿ, ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಮಟ್ಟದಲ್ಲಿ ಲಾಕ್ಡೌನ್ ಮಾಡೋದಕ್ಕಿಂತ ಮುಂಚೆನೆ ನಾವು ರಾಜ್ಯದಲ್ಲಿ ಲಾಕ್ಡೌನ್ ಮಾಡಿದ್ವಿ. ಮಾರ್ಚ್ 14ನೇ ತಾರೀಕು ನಾವು ಲಾಕ್ಡೌನ್ ಮಾಡಿದ್ವಿ.
ಕೇಂದ್ರ ಸರ್ಕಾರ ಮಾರ್ಚ್ 24ನೇ ತಾರೀಕು ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದ್ರು. ಅವ್ರಿಗಿಂತ 10 ದಿನ ಮುಂಚೆ ನಾವು ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದ್ವಿ. ಸೊ ಅಲ್ಲಿ ವಿಶೇಷವಾಗಿ ಲಾಕ್ಡೌನ್ ನಿಂದ ಪರಿಣಾಮದಿಂದಾಗಿ ಸುಮಾರು 70,000 ಶಾಲೆಗಳು, 43,492 ಎಲಿಮೆಂಟರಿ ಸ್ಕೂಲ್ಸ್ ಅಂತ ನಾವೇನ್ ಕರಿತೇವೆ, ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳು, ಸುಮಾರು 4,696 ಹೈಸ್ಕೂಲ್ಗಳು, ಪ್ರೌಢಶಾಲೆಗಳು, ಇವು ಗೌರ್ಮೆಂಟ್ ಶಾಲೆಗಳು. ಅದೇ ರೀತಿ ಟ್ರೈಬಲ್ ವೆಲ್ಫೇರ್ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಡೆಸ್ತಕ್ಕಂಥ ಸುಮಾರು 1,162 ಎಲಿಮೆಂಟರಿ ಶಾಲೆಗಳು ಮತ್ತು 559 ಪ್ರೌಢಶಾಲೆಗಳು. ಅದೇ ರೀತಿ ಅನುದಾನಿತ ಶಾಲೆಗಳಲ್ಲಿ ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣವನ್ನ ಕೊಡ್ತಕ್ಕಂಥ 3,015 ಶಾಲೆಗಳು ಮತ್ತು ಹೈಸ್ಕೂಲ್ 3,801 ಶಾಲೆಗಳು. ಅನುದಾನ ರಹಿತ ಶಾಲೆಗಳು ಸುಮಾರು 14,428 ಎಲಿಮೆಂಟರಿ ಶಾಲೆಗಳು ಮತ್ತು 6,746 ಶಾಲೆಗಳು. ಸೊ ಒಟ್ಟು 62,188 ಎಲಿಮೆಂಟರಿ ಶಾಲೆಗಳು, 15,887 ಪ್ರೌಢಶಾಲೆಗಳು ಮಾರ್ಚ್ 14ಕ್ಕೆ ನಾವು ಬೀಗವನ್ನ ಹಾಕಿದ್ವಿ. ಈ ಶಾಲೆಗಳಲ್ಲಿ ಒಟ್ಟು ಹತ್ತತ್ರ 1,10,00,000 ಮಕ್ಕಳು ಓದ್ತಾ ಇದ್ರು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ. ಸೊ ಈ ಶಾಲೆಗಳಲ್ಲಿ ವಿಶೇಷವಾಗಿ ನೀವು ಎನ್ರೋಲ್ಮೆಂಟ್ ಅನ್ನ ಗಮನಿಸಿದ್ರೆ, ಬಹುಶಃ ನಾನು ನಿಮ್ಗೊಂದು ಸ್ಲೈಡ್ ಅನ್ನ ತೋರಿಸ್ತೇನೆ ಇಲ್ಲಿ, ಅದನ್ನ ಬಹುಶಃ ನೀವು ನೋಡ್ಕೊಳ್ಳಿಕ್ಕೂ ಚೆನ್ನಾಗಿರುತ್ತೆ. ನನ್ನನ್ನು ಹೋಸ್ಟ್ ಮಾಡಿದ್ದೀರಾ? ಹೋಸ್ಟ್ ಇದೆ ಸರ್. ಓಕೆ. ಸೊ ಇಲ್ಲಿ ಈ ಸ್ಲೈಡ್ ಅನ್ನ ಬಹುಶಃ ನೀವು ನೋಡಿದ್ರೆ ಕಾಣಿಸ್ತಾ ಇದೆಯಾ? ಕಾಣ್ತಿದೆ. ಈ ಸ್ಲೈಡ್ ಅನ್ನ ನೋಡಿದ್ರೆ ಈ ಎನ್ರೋಲ್ಮೆಂಟ್ ಹೇಗೆ ಅದು ಇದೆ ಬೇರೆ ಬೇರೆ ಶಾಲೆಗಳಲ್ಲಿ ಅಂತ ನೋಡಿ. ಇಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ತೆಗೆದುಕೊಂಡ್ರೆ ನಾವು ಪೂರ್ವ ಪ್ರಾಥಮಿಕ ಶಿಕ್ಷಣದಲ್ಲಿ ನಮ್ಮ ಸಂಖ್ಯೆ ಬಹಳ ಕಡಿಮೆ. ಆ ಒಂದು ಅಂಶವನ್ನ ಗಮನಿಸ್ತಾ ನಾವು ಯಾವ್ಯಾವ ವರ್ಗದ ಮಕ್ಕಳು ಯಾವ್ಯಾವ ಶಾಲೆಗಳಲ್ಲಿ ಇದ್ದಾರೆ ಅಂತ ನೋಡಿದ್ರೆ, ಬಹುತೇಕ ಸಾಮಾನ್ಯ ವರ್ಗದ ಮಕ್ಕಳು ಬ್ಲೂ, ಏನು ನಿಮಗೆ ನೀಲಿ ಕಲರ್ ಗ್ರಾಫ್ ಅಲ್ಲಿ ತೋರಿಸ್ತಾ ಇದ್ದೇನೆ, ಬಾರ್ ಗ್ರಾಫ್ ಅಲ್ಲಿ, ಅದು ಸಾಮಾನ್ಯ ಮಕ್ಕಳನ್ನ ಪ್ರತಿಬಿಂಬಿಸುತ್ತೆ. ಈ ಸಾಮಾನ್ಯ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಬಹಳ ಕಡಿಮೆ ಸಂಖ್ಯೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಮಕ್ಕಳಿರೋದು OBC. ರೆಡ್ ಕಾಣಿಸ್ತಾ ಇದೆಯಲ್ಲ, ನಾನು ನಿಮಗೆ ಕರ್ಸರ್ನ ಅಲ್ಲಿ ತರ್ತಾ ಇದ್ದೀನಿ. ನಂತರ SC ಮಕ್ಕಳು, ನಂತರ ಶೆಡ್ಯೂಲ್ಡ್ ಟ್ರೈಬ್, ನಂತರ ಮುಸ್ಲಿಂ ಮಕ್ಕಳು. ಸೊ ಈ ಮಕ್ಕಳು ವಿಶೇಷವಾಗಿ ಈ ಶಾಲೆಗಳಲ್ಲಿ ಬಹಳ ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಂತ ಕಾರಣ ಎಲ್ಲಾ ಮಕ್ಕಳಿಗೂ ಕೋವಿಡ್ ಇಂದ ಬಿಕ್ಕಟ್ಟು ಸೃಷ್ಟಿ ಆಯ್ತು ಅನ್ನೋದನ್ನ ಒಪ್ಕೊಳ್ತಾನೆ, ಈ ವರ್ಗದ ಮಕ್ಕಳಿಗೆ ಅತಿ ಹೆಚ್ಚಿನ ಸಂಕಷ್ಟವಾಯ್ತು ಅಂತಕ್ಕಂಥದ್ದು. ಪ್ರಾರಂಭದಲ್ಲಿ ಭರಮಣ್ಣ ಈ ಆನ್ಲೈನ್ ಶಿಕ್ಷಣದ ಬಗ್ಗೆ ಒಂದು ಪ್ರಾಸ್ತಾವಿಕ ಮಾತನ್ನ ಆಡಿದ್ರು. ಈ ಆನ್ಲೈನ್ ಶಿಕ್ಷಣದ ಹಿಂದೆ ಒಂದು ದೊಡ್ಡ ಪಿತೂರಿ ಇದೆ ಅಂತಕ್ಕಂಥದ್ದನ್ನ ಪ್ರಾರಂಭಿಕವಾಗಿ ಹೇಳ್ತಾನೆ. ಅನೇಕ ದೊಡ್ಡ ದೊಡ್ಡ ಟೆಕ್ನಾಲಜಿ ಕಂಪನೀಸ್ ಆಗ್ಬಹುದು ಅಥವಾ ದೊಡ್ಡ ದೊಡ್ಡ ಡಿಜಿಟಲ್ ಉದ್ಯಮ, ಅದರ ಬಗ್ಗೆ ಮಾತನಾಡ್ತಾನೆ. ಆನ್ಲೈನ್ ಶಿಕ್ಷಣ ಯಾವತ್ತೂ ಕೂಡ ತರಗತಿ
ಪ್ರಕ್ರಿಯೆ ಏನಿದೆ, ತರಗತಿ ಕಲಿಕಾ ಶಿಕ್ಷಣ ಏನಿದೆ, ಅದಕ್ಕೆ ಪರ್ಯಾಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆನ್ಲೈನ್ ಶಿಕ್ಷಣ ಯಾವತ್ತೂ ಕೂಡ ತರಗತಿ ಕೋಣೆನಲ್ಲಿ ಏನು ಮುಖಾಮುಖಿಯಾಗಿ ಶಿಕ್ಷಣವನ್ನ ಪಡಿತೇವೆ, ಆ ಶಿಕ್ಷಣವನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದಕ್ಕೆ ಬಹಳ ಸರಳವಾದ ಉತ್ತರ, ಶಿಕ್ಷಣದ ಉದ್ದೇಶ ಏನು? ಶಿಕ್ಷಣದ ಉದ್ದೇಶ ಸಾಮಾಜೀಕರಣ, ಸೋಷಿಯಲೈಸೇಷನ್. ಯಾಕೆ ಸಾಮಾಜೀಕರಣ? ಸಾಮಾಜೀಕರಣ ಯಾಕೆ ಅಂತ ಹೇಳಿದ್ರೆ, ಪರಸ್ಪರ ನಾವು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಸಂವಿಧಾನದ ಮೂಲ ಆಶಯ ಏನಿದೆ, ಸಮಾನತೆ, ಸಾಮಾಜಿಕ ನ್ಯಾಯದ ಕಡೆಗೆ ಹೆಜ್ಜೆ ಹಾಕ್ಬೇಕಾದ್ರೆ ಆ ಬಗೆಯ ಸಾಮಾಜೀಕರಣ, ಆ ಬಗೆಯಲ್ಲಿ ನಾವು ನಮ್ಮನ್ನ ಅರ್ಥ ಮಾಡಿಕೊಂಡು ಈ ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ಮಾಡ್ತಕ್ಕಂಥದ್ದು ಶಿಕ್ಷಣದ ಬಹುಮುಖ್ಯವಾದಂಥ ಉದ್ದೇಶ. ಅದು ಹೇಗಾಗತ್ತೆ? ಖಂಡಿತ ಆನ್ಲೈನ್ ಶಿಕ್ಷಣದಿಂದ ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ತರಗತಿ ಕಲಿಕಾ ಪ್ರಕ್ರಿಯೆ ಇದೆ, ಅಲ್ಲಿ ಮಕ್ಕಳು ಒಟ್ಟಿಗೆ ಬರಬೇಕು, ಒಟ್ಟಿಗೆ ಮಾತನಾಡಬೇಕು, ಜಾತಿ, ಧರ್ಮ, ಮತ, ಬಣ್ಣ, ಲಿಂಗ ಇವೆಲ್ಲವನ್ನ ಬಿಟ್ಟು ಜೊತೆಗೆ ಬೆರೀಬೇಕು, ಒಟ್ಟಿಗೆ ಊಟ ಮಾಡಬೇಕು, ಆಟ ಆಡಬೇಕು, ಜಗಳ ಆಡಬೇಕು, ಒಟ್ಟಿಗೆ ಕಲಿಬೇಕು. ಇದು ಸಾಮಾಜೀಕರಣದ ಪ್ರಕ್ರಿಯೆ. ಹಾಗಾಗಿ ಆನ್ಲೈನ್ ಶಿಕ್ಷಣ ಈ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಒಂದು ಸಣ್ಣ, ಅದು ಅತಿ ಸಣ್ಣ ಪರಿಹಾರನೇ ಹೊರತು ಅದೇ ಶಿಕ್ಷಣ ಅಂತಕ್ಕಂಥ ಒಂದು ಏನು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅಥವಾ ಅದನ್ನ ಆ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಅದರ ಹಿಂದೆ ಬಹಳ ದೊಡ್ಡ ಪಿತೂರಿ ಇದೆ. ಬಹುತೇಕ ಮಕ್ಕಳಿಗೆ, ಅದರಲ್ಲೂ ಅವಕಾಶ ವಂಚಿತ ಮಕ್ಕಳಿಗೆ ಶಿಕ್ಷಣವನ್ನ ವಂಚಿಸ್ತಕ್ಕಂಥ ಒಂದು ದೊಡ್ಡ ಹುನ್ನಾರ ಇದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ನಮ್ಗಿಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾವ ವರ್ಗದ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿದ್ದಾರೆ, ಆನ್ಲೈನ್ ಶಿಕ್ಷಣದ ಬಗ್ಗೆ ನಾವು ಮಾತಾಡಿದ್ರೆ ಯಾವ ವರ್ಗದ ಮಕ್ಕಳಿಗೆ ಅತಿ ಹೆಚ್ಚು ವಂಚನೆ ಆಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಸೊ ಹಾಗಾಗಿ ದೀರ್ಘಕಾಲದ ಶಾಲೆಗಳು ಮುಚ್ಚಿದ ಕಾರಣ ಮಾರ್ಚ್ 14ರಿಂದ ಇಲ್ಲಿವರೆಗೆ ಆಲ್ಮೋಸ್ಟ್ 15 ತಿಂಗಳು ಏನೆಲ್ಲ ಪರಿಣಾಮಗಳಾದವು? ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಆಗಿದ್ದು ಪೌಷ್ಟಿಕತೆಯ ಮೇಲೆ. ಕೆಲವರು ಈ ಮಧ್ಯಾಹ್ನದ ಬಿಸಿ ಊಟ ಏನ್ ಕೊಡ್ತೇವೆ ಮಕ್ಕಳಿಗೆ, ಅಥವಾ ಅಂಗನವಾಡಿಗಳಲ್ಲಿ ನಾವೇನು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸ್ತೇವೆ, ಅದು ಪೂರಕ ಆಹಾರ ಅಂತ ಕರೀತಾರೆ. ನಾನು ಅದನ್ನ ಪೂರಕ ಆಹಾರ ಅಂತ ಒಪ್ಪಲ್ಲ. ಅದು ನಿಜವಾಗ್ಲೂ ಆ ಕುಟುಂಬದಿಂದ ಬರ್ತಕ್ಕಂಥ ಮಕ್ಕಳಿಗೆ ಅದು ಬಹಳ ಮೂಲಭೂತವಾದಂತ ಆಹಾರ, ಸಬ್ಸ್ಟ್ಯಾನ್ಷಿಯಲ್ ಫುಡ್. ಎಷ್ಟೋ ಜನ ಮಕ್ಕಳು ಬೆಳಗ್ಗೆ ಶಾಲೆಗೆ ಬರೋರು ಬಿಸಿ ಹಾಲನ್ನ ಕುಡಿತಿದ್ದಾಗ ಅಥವಾ ಬಿಸಿ ಊಟವನ್ನ ಮಾಡ್ತಿದ್ದಾಗ ಅದೇ ಅವ್ರಿಗೆ ಬಹಳ ಮುಖ್ಯವಾದಂತ ಆಹಾರ. ಮನೆಯಿಂದ ಏನು ತಿನ್ಕೊಂಡ್ ಬರ್ತಿರ್ಲಿಲ್ಲ ಅವರು. ನಾವೇನು ಬೆಳಗಿನ ಫಲಹಾರ ಅದೆಲ್ಲ ಹೇಳ್ತೇವೆ, ಅದೆಲ್ಲ ಏನು ಇರ್ತಿರ್ಲಿಲ್ಲ ಮಕ್ಕಳಿಗೆ. ಹಾಗಾಗಿ ಪೌಷ್ಟಿಕತೆಯ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನ, ಅಥವಾ ಪೌಷ್ಟಿಕತೆಯ ಕೊರತೆಯಿಂದ ಸುಮಾರು 15 ತಿಂಗಳು ಮಕ್ಕಳು ಬಹಳ ದೊಡ್ಡ ಯಾತನೆಯನ್ನ ಅನುಭವಿಸ್ಬೇಕಾಯ್ತು. ಸರ್ಕಾರ ಹೇಳುತ್ತೆ ನಾವು ಡ್ರೈ ರೇಷನ್ ಕೊಡ್ತೇವೆ ಅಂತ. ಆ ಡ್ರೈ ರೇಷನ್ ವಿತರಣೆಯಲ್ಲಿ ಬಹಳ ದೊಡ್ಡ ಅಂತರಗಳಿದ್ವು. ಮತ್ತು ಡ್ರೈ ರೇಷನ್ ಅನ್ನ ಕೊಡೋದ್ರಿಂದ ಬಿಸಿ ಊಟವನ್ನ ಕೊಟ್ಟಂತೆ ಆಗಲ್ಲ. ಬಿಸಿ ಊಟದ ಯೋಜನೆ ಬಹಳ ಮುಖ್ಯವಾಗಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಭಾಗವಾಗಿ ಬಂದಂತ ಬಿಸಿಯೂಟದ ಯೋಜನೆ ಏನಿದೆ, ಅದು ಜಾರಿಯಾದ ಉದ್ದೇಶನೇ ಮಕ್ಕಳಿಗೆ ನೇರವಾಗಿ ಪೌಷ್ಟಿಕವಾದ ಆಹಾರ ಸಿಕ್ಕಬೇಕು, ಮಕ್ಕಳು ನೇರವಾಗಿ ಅದನ್ನ ಪಡಿಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಜಾರಿಯಾಗಿದೆ. ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂಗನವಾಡಿ ಮಕ್ಕಳಿಗೂ ಅದರ ಪರಿಣಾಮ ಗಾಢವಾಗಿ ಬೀರ್ತು ಮತ್ತು ಶಾಲಾ ಮಕ್ಕಳು ಕೂಡ ಅದರ ಗಾಢಿನಾಮ. ಇನ್ನ ಮಕ್ಕಳು ಬಾಲ್ಯವನ್ನ ಅನುಭವಿಸಕ್ಕಿದ್ದಂತ ಒಂದೇ ಜಾಗ ಶಾಲೆ. ಏನು ಬಾಲ್ಯವನ್ನ ಅನುಭವಿಸೋದು? ವಿಶೇಷವಾಗಿ
ಗ್ರಾಮೀಣ, ಅರೆ ಗ್ರಾಮೀಣ ಅಥವಾ ನಗರ ಪ್ರದೇಶದ ಅವಕಾಶ ವಂಚಿತ ಮಕ್ಕಳು ಅವರೇನಾದ್ರೂ ಸಣ್ಣ ಪುಟ್ಟ ಆಟವನ್ನ ಆಡ್ತಕ್ಕಂತಹದ್ದು ಅಥವಾ ಸಹಪಾಠಿಗಳ ಜೊತೆ ಒಂದು ರೀತಿ ಬಹಳ ಏನು ಸ್ವಾತಂತ್ರ್ಯದಿಂದ ಅಥವಾ ಹೆಚ್ಚು ಸಲಿಗೆಯಿಂದ ಆಟ ಆಡ್ಕೊಂಡು ತಮ್ಮ ವಿಕಾಸವನ್ನ ಕಂಡುಕೊಳ್ಳಿಕ್ಕೆ ಇರ್ತಕ್ಕಂಥ ಜಾಗ ಶಾಲೆ. ಬಹುಶಃ ನಮ್ಮ ಬಾಲ್ಯವನ್ನ ನೆನೆಸ್ಕೊಂಡ್ರೆ, ವಿಶೇಷವಾಗಿ ನನ್ನ ಜೀವನದಲ್ಲಿ ನನಗೆ ಇವತ್ತು ಕೂಡ ಬಹಳ ಅದ್ಭುತವಾಗಿ ನೆನಪಿರ್ತಕ್ಕಂಥದ್ದು ನನ್ನ ಶಾಲಾ ದಿನಗಳು. ಆ ಶಾಲಾ ದಿನಗಳ ಸಂದರ್ಭದಲ್ಲಿ ನಾವು ಕಳೆದಂತ ಬಾಲ್ಯ, ಆಟಪಾಠ, ಸ್ನೇಹ, ಕೆರೆ, ಕಟ್ಟೆ, ಬಾವಿ, ಹಣ್ಣು, ಲಗೋರಿ, ಇದು ನಿಜವಾಗ್ಲೂ ನಮ್ಮನ್ನ ರೂಪಿಸ್ತಕ್ಕಂಥ ಅತ್ಯಂತ ಬಹಳ ಪ್ರಮುಖವಾದಂತ ಘಟ್ಟ. ಅದಕ್ಕೆ ಬಾಲ್ಯ ಬಹಳ ಮುಖ್ಯ. ತಿಂಗಳು ಮಕ್ಕಳಿಗೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ವಂಚನೆ ಆಯ್ತು. ಮಾನಸಿಕ ಆರೋಗ್ಯದಲ್ಲಿ ಏರುಪೇರಾಯ್ತು. ಯಾಕೆಂದ್ರೆ ಯಾವಾಗ ಸಹಪಾಠಿಗಳಿಲ್ಲ, ಮನೆಗಳಲ್ಲೇ ಕೂರ್ಬೇಕು ನಾವು. ಈ ಕ್ವಾರಂಟೈನ್ ಅನ್ನೋ ಪದ ಏನ್ ನಾವು ಬಳಸ್ತೇವೆ, ನಗರ ಪ್ರದೇಶಗಳಿಗೂ ಗ್ರಾಮೀಣ ಪ್ರದೇಶಗಳಿಗೂ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ಬಹುತೇಕ ಮಕ್ಕಳಿಗೆ ಒಂದೊಂದು ರೂಮ್ ಇರ್ಬೋದು ಅಥವಾ ಬೇರೆ ಬೇರೆ ಏನೋ ಗ್ಯಾಜೆಟ್ಸ್, ತಂತ್ರಜ್ಞಾನದ ಲಭ್ಯತೆ ಇರ್ಬೋದು. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇಡೀ ಕುಟುಂಬಕ್ಕೆ ಒಂದು ಸಣ್ಣ ಮನೆ ಇರುತ್ತೆ, ಅದ್ರಲ್ಲಿ 10-12 ಜನ ಇರ್ತಾರೆ. ಹಾಗಾಗಿ ಆ ಖಾಸಗಿತನ, ವೈಯಕ್ತಿಕ ಜೀವನ ಅವೆಲ್ಲ ಸಾಧ್ಯ ಇಲ್ಲ. ಹಾಗಾಗಿ ಮಾನಸಿಕ ಆರೋಗ್ಯ ಬಹಳ ದೊಡ್ಡ ಪರಿಣಾಮ ಬೀಳ್ತು. ಕುಟುಂಬದ ಮೇಲೆ ಆರ್ಥಿಕ ಹೊಡೆತ. ಅಂದ್ರೆ ಬಹುತೇಕ ಈ ಶಾಲೆಗಳಲ್ಲಿ ಕಲಿತಿದ್ದವರು ಅತ್ಯಂತ ಬಡವರ್ಗದ ಜನ, ಬಡವರ್ಗದ ಮಕ್ಕಳು, ಕೂಲಿಕಾರರು, ಕಾರ್ಮಿಕರು, ವಲಸೆ ಕಾರ್ಮಿಕರು, ದಿನಗೂಲಿ ನೌಕರರು. ಯಾವಾಗ ಅವ್ರಿಗೆ ಆರ್ಥಿಕ ಹೊಡೆತ ಬೀಳ್ತು, ಅವರು ಜೀವನಾಧಾರವನ್ನ ಕಳ್ಕೊಂಡಿದ್ರಿಂದ ಏನು ನಾವು ಸ್ವಲ್ಪ ಕಳೆದ 2 ದಶಕಗಳಿಂದ ಬಹಳ ಸತತ ಪ್ರಯತ್ನವನ್ನ ಮಾಡಿ ಅನೇಕ ಬಗೆಯ ಸಾಮಾಜಿಕ ಅನಿಷ್ಟಗಳನ್ನ ತೊಡೆದಾಕ್ಲಿಕ್ಕೆ ಸಾಧ್ಯ ಆಗಿತ್ತು, ಅವೆಲ್ಲವೂ ಕೂಡ 2-3 ಪಟ್ಟು ಮರುಕಳಿಸಿದ್ವು ಅನ್ನೋದು ಬಹಳ ಮುಖ್ಯ. ಇದಕ್ಕೆ ನಿಖರವಾದಂತ ಅಂಕಿಅಂಶಗಳನ್ನ ಅನೇಕ ಅಧ್ಯಯನಗಳಿಗಾಗಲೇ ಕೊಟ್ಟಿದ್ದಾವೆ. ಬಹುಶಃ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಈ ಅಂಕಿಅಂಶಗಳನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಏನೆಲ್ಲ ಸಮಸ್ಯೆಗಳು ಹುಟ್ಟುಕೊಂಡ್ವು? ದೀರ್ಘಕಾಲದಲ್ಲಿ ಶಾಲೆ ಮುಚ್ಚಿದ ಕಾರಣ ಮಕ್ಕಳು ಕಲಿಕೆ ಇಲ್ಲದೆ ಬಾಲಕಾರ್ಮಿಕರಾದ್ರು. ಬಹಳ ದೊಡ್ಡ ರೀತಿನಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಈಗಾಗಲೇ ಬಾಲಕಾರ್ಮಿಕ ಪದ್ಧತಿ ಹಲವು ಬಗೆಯಲ್ಲಿ ಅಲ್ಲಿ ಜಾರಿಯಲ್ಲಿತ್ತು. ಅದು ಮತ್ತಷ್ಟು ಜಾಸ್ತಿ ಆಯ್ತು ಅಂತಕ್ಕಂಥದ್ದು. ಅನೇಕ ಕುಟುಂಬಗಳು ಏಕಾಏಕಿ ಲಾಕ್ಡೌನ್ ಆದಂತ ಕಾರಣ ಜೀವನಾಧಾರವನ್ನು ಕಳ್ಕೊಂಡಾಗ ಮತ್ತೆ ಕೂಲಿ ಹೋಗೋ ಸಂದರ್ಭದಲ್ಲಿ ಒಬ್ಬರ ದುಡಿಮೆ ಸಾಲದೆ ಮಕ್ಕಳನ್ನು ಕೂಡ ಕೆಲಸಕ್ಕೆ ನೋಡ್ಕೊಳ್ಳೋರು ಇಲ್ಲದೆ ಇರೋ ಕಾರಣ ಶಾಲೆಗಳು ಮುಚ್ಚಿದ್ರಿಂದ ಮಕ್ಕಳು ಕೂಡ ಕೂಲಿ ತಂದೆ ತಾಯಿಗಳ ಜೊತೆ ಕೂಲಿ ಕೆಲಸದ ಜಾಗಗಳಿಗೆ ಹೋಗ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥದ್ದು ಕ್ರಮೇಣವಾಗಿ ಬಾಲಕಾರ್ಮಿಕ ಪದ್ಧತಿಯನ್ನ ಜಾಸ್ತಿ ಮಾಡುದು. ಬಾಲ್ಯ ವಿವಾಹ ಯಾವಾಗ್ಲೂ ಒಂದು ಕಾರಣವನ್ನ ಹುಡುಕ್ತಾ ಇದ್ವಿ ನಾವು. ಹೇಗಾದ್ರೂ ಮಾಡಿ ಹೆಣ್ಣು ಮಕ್ಕಳ ಹೊರೆಯನ್ನ ಕಡಿಮೆ ಮಾಡ್ಕೋಬೇಕು, ಕುಟುಂಬಕ್ಕೆ ಅದು ಹೊರೆ ಆಗುತ್ತೆ ಅನ್ನೋ ಏನೊಂದು ಕಲ್ಪನೆಯನ್ನ ಇಟ್ಕೊಂಡಿದ್ದೇವೆ. ಸೊ ಇದೇ ಅವಕಾಶವನ್ನ ಬಳಸಿ ಬಹಳ ದೊಡ್ಡ ಮಟ್ಟದಲ್ಲಿ ಬಾಲ್ಯ ವಿವಾಹಗಳು ನಡೆದವು. ನಿನ್ನೆ ಪ್ರಜಾವಾಣಿಯ ಪತ್ರಿಕೆಯನ್ನ ನೀವು ನೋಡಿದ್ರೆ ಒಂದೇ ತಿಂಗಳಲ್ಲಿ ಸುಮಾರು 250 ಬಾಲ್ಯ ವಿವಾಹಗಳು ನಡೆದಿರೋದನ್ನ ಅದು ವರದಿ ಮಾಡಿದೆ. ಮಕ್ಕಳ ಸಾಗಾಣಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತು ಭಿಕ್ಷಾಟನೆಗೆ ಮಕ್ಕಳನ್ನ ಹಚ್ಚಿದವು. ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಸಿಗ್ನಲ್ ಇರ್ಬೋದು, ನೀವು ದೇವಸ್ಥಾನ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಮಾಲ್ ಇರ್ಬೋದು, ಮಕ್ಕಳು ಭಿಕ್ಷೆ ಬೇಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅನೇಕ ಬಗೆಯಲ್ಲಿ ಮಾನಸಿಕ, ದೈಹಿಕ, ಲೈಂಗಿಕ ದೌರ್ಜನ್ಯಗಳು ಜಾಸ್ತಿ ಆದವು. ಅವೆಲ್ಲ ನಾನು ಅಂಕಿಅಂಶಗಳನ್ನ ಹೇಳಕ್ ಹೋಗಲ್ಲ ಇಲ್ಲಿ.
ಕಾರಣ ಒಳಗಡೆನೆ ಇರಬೇಕಾದಂತ ಒಂದು ಉಸಿರು ಕಟ್ಟುವ ವಾತಾವರಣದಿಂದಾಗಿ ಅನೇಕ ಬಗೆಯ ಡೊಮೆಸ್ಟಿಕ್ ವೈಲೆನ್ಸ್ ಜಾಸ್ತಿ ಆಗಿರೋದ್ರ ಬಗ್ಗೆ ಅನೇಕ ಅಧ್ಯಯನಗಳು ಬಂದಿದ್ದಾವೆ ಈಗಾಗಲೇ. ಸೊ ಹಾಗಾಗಿ ಎಲ್ಲ ಸಂಕಷ್ಟಗಳು ಬಹಳ ದೊಡ್ಡ ಮಟ್ಟದಲ್ಲಿ 2-3 ಪಟ್ಟು ಜಾಸ್ತಿ ಆಯ್ತು. ಈಗಾಗಲೇ ಆನ್ಲೈನ್ ಕಲಿಕೆಯ ಅನಾಹುತವನ್ನು ಹೇಳಿದ್ದೇನೆ. 80% ಮಕ್ಕಳು ಕಲಿಕೆಯಿಂದ ವಂಚಿತರಾದ್ರು. ಏನೋ ಒಂದು ವಿದ್ಯಾಗಮ ಅಂತ ಏನು ಪ್ರಾರಂಭ ಮಾಡಿದ್ವಿ, ಅದನ್ನು ಕೂಡ ಕೆಲವೇ ತಿಂಗಳು, 1-1.5 ತಿಂಗಳು ಕೂಡ ನಡೆಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಹಾಗಾಗಿ ಕೇವಲ ಕಲಿಕೆಯಲ್ಲಿ ನಷ್ಟ ಆಗೋದು ಒಂದ್ ಕಡೆ ಆದ್ರೆ 2 ದಶಕಗಳಿಂದ ವಿಶೇಷವಾಗಿ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಏನ್ ಜಾರಿಗೆ ಬಂತು 89ರಲ್ಲಿ, ಭಾರತ ಸರ್ಕಾರ ಅದನ್ನ 92ರಲ್ಲಿ ಅಂಗೀಕರಿಸ್ತು. ಅಲ್ಲಿಂದ ಇಲ್ಲಿವರೆಗೆ ನಾವೇನು ಸ್ವಲ್ಪ ಸಾಧನೆಯನ್ನ ಮಾಡಕ್ಕಾಗಿತ್ತು ಎಲ್ಲಾ ಕ್ಷೇತ್ರಗಳಲ್ಲಿ, ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ರಿವರ್ಸ್ ಆಯ್ತು. ಈಗ ಯುನಿಸೆಫ್ ಮತ್ತು ಯುನೆಸ್ಕೋ ಹೇಳ್ತಕ್ಕಂತ ಅಂಕಿಅಂಶಗಳನ್ನ ನೋಡಿದ್ರೆ ಬೆಚ್ಚ ಬೀಳೋ ಹಾಗಾಗತ್ತೆ. 30% ಮಕ್ಕಳು ಶಾಲೆಗಳಿಗೆ ಹಿಂದಿರುಗ್ತಕ್ಕಂತ ಸಾಧ್ಯತೆಗಳು ಬಹಳ ಕಡಿಮೆ. ಹೆಚ್ಚು ಅವಕಾಶವನ್ನ ಕೊಡ್ತೇನೆ. ಹಾಗಾದ್ರೆ ಏನು ಪರಿಹಾರ? ಇವೆಲ್ಲ ಒಂದು ರೀತಿ ನಾವು ಎದುರಿಸಿದಂತ ಬಿಕ್ಕಟ್ಟುಗಳು, ಸಮಸ್ಯೆಗಳು. ಏನಿದಕ್ಕೆ ಪರಿಹಾರ ಏನು? ನನಗನ್ಸುತ್ತೆ ಪೌಷ್ಟಿಕಾಂಶದ ವಿಷಯದಿಂದಾಗ್ಲಿ, ಕಲಿಕೆಯ ದೃಷ್ಟಿಯಿಂದಾಗ್ಲಿ, ಮಾನಸಿಕ ಆರೋಗ್ಯದ ದೃಷ್ಟಿಯಿಂದಾಗ್ಲಿ, ಸಂತಸದ ಬಾಲ್ಯದ ದೃಷ್ಟಿಯಿಂದಾಗ್ಲಿ, ಇದಕ್ಕೆ ಈಗ ನಾವು ಕಂಡುಕೊಳ್ಬೇಕಾದಂತ ಪರಿಹಾರ ಏನಂದ್ರೆ, ಆದಷ್ಟು ಬೇಗ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಿ ಶಾಲೆಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು. ಶಾಲೆಗಳ ಪ್ರಾರಂಭ ಅಂದ ತಕ್ಷಣ ಬಹಳಷ್ಟು ಚರ್ಚೆಗಳು ಪ್ರಾರಂಭ ಆಗ್ಬಿಡ್ತವೆ. ಮಕ್ಕಳಿಗೆ ಬಂದ್ಬಿಡುತ್ತೆ, ಮಕ್ಕಳಿಗೆ ಕೋವಿಡ್ ಬಹಳ ಬೇಗ ಬಂದ್ಬಿಡುತ್ತೆ. ಈ ಎಲ್ಲ ಏನು ಅಂಶಗಳು ಬಹಳ ದೊಡ್ಡ ಮಟ್ಟದಲ್ಲಿ ಯಾವುದೇ ವೈಜ್ಞಾನಿಕ ಸತ್ಯ ಇಲ್ಲದೆ, ಯಾವುದೇ ಸಂಶೋಧನೆಗಳ ಪುರಾವೆ ಇಲ್ಲದೆ ಇದನ್ನ ನಾವು ಒಂದು ರೀತಿ ಭಯ ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೇವೆ. ಹಾಗಾಗಿ ನಾನು ನಿಮಗೆ ಒಂದು ಲ್ಯಾನ್ಸೆಟ್ ಅಂತಕ್ಕಂಥದ್ದು ಪತ್ರಿಕೆ ಈ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಶೋಧನೆಗಳನ್ನ ನಡೆಸಿರ್ತಕ್ಕಂಥ ಮತ್ತು ಅಥೆಂಟಿಕ್ ಆಗಿ, ಅಂದ್ರೆ ಬಹಳ ಕರಾರುವಕ್ಕಾಗಿ ವಿಷಯದ ಬಗ್ಗೆ ಹೇಳ್ತಕ್ಕಂಥ ಒಂದು ಸಂಸ್ಥೆ. ಅವರು ಭಾರತದಲ್ಲಿ ಒಂದು ಸ್ಟಡಿಯನ್ನ ಕಮಿಷನ್ ಮಾಡಿದ್ರು. ಜೂನ್ 2021ಕ್ಕೆ ಅದು ವರದಿಯನ್ನ ಕೊಟ್ಟಿದೆ. ಆ ಜೂನ್ 2020 ವರದಿಯಲ್ಲಿ ಆ ಒಂದು ಸಂಶೋಧನೆಯಲ್ಲಿ ಕಂಡು ಬಂದಿರತಕ್ಕಂತ ಒಂದು ಅಂಶವನ್ನ ನಾನು ಕೋಟ್ ಮಾಡ್ತೇನೆ ಇಲ್ಲಿ. ಯಾಕೆಂದ್ರೆ ಅನೇಕ ಜನ ತಾವೇನಿದ್ದೀರಿ ಬಹುಶಃ ಇದನ್ನ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಶಾಲೆಗಳನ್ನ ಪ್ರಾರಂಭ ಮಾಡೋದ್ರ ಬಗ್ಗೆ ನಾವು ಒತ್ತಾಯವನ್ನ ಹೆಚ್ಚಿಸ್ಬೇಕಾಗುತ್ತೆ. ಏನಂದ್ರೆ ಆ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಐ ಕೋಟ್, there appears to be no substantial evidence to suggest that children would be more affected or would have greater illness severity due to COVID-19 infection in the anticipated third wave. ಅಂದ್ರೆ ಮಕ್ಕಳಿಗೆ ಅದು ಹೆಚ್ಚು ಬಾಧಿಸಬಹುದು ಅಥವಾ ಅವರಿಗೆ ಹೆಚ್ಚು ಅದು ತಗುಲಬಹುದು ಅನ್ನೋದಕ್ಕೆ ಯಾವುದೇ ರೀತಿಯ ಪುರಾವೆಗಳಾಗಲಿ ಅಥವಾ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ. ಮತ್ತು ಈ ವಿಷಯದ ಬಗ್ಗೆ ನಾವು ಯಾವುದೇ ಒಂದು ತೀರ್ಮಾನವನ್ನ ಹೇಳಲಿಕ್ಕೆ there is no sufficient information. ಈಗ ಏನೇನು ಈ ಹಂತದಲ್ಲಿ ಈ ವೇರಿಯಂಟ್ಸ್ ಏನಿದಾವೆ
ಅದು ಯಾವ ರೀತಿ ಮಕ್ಕಳಿಗೆ ಬಾಧಿಸುತ್ತೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಮ್ಮ ಹತ್ರ ಯಾವುದೇ ದಾಖಲೆಗಳು ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಕರಾರುವಕ್ಕಾಗಿ ಆ ಸ್ಟಡಿ ಹೇಳಿದೆ. ಹಾಗಾಗಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಸುರಕ್ಷತಾ ಕ್ರಮಗಳು. ಸುರಕ್ಷತಾ ಕ್ರಮ ಅಂದ್ರೇನು? ಈಗ ನಮಗಿರೋದೇ 3. ಒಂದು, ಮಾಸ್ಕ್ ಅನ್ನ ಧರಿಸ್ತಕ್ಕಂಥದ್ದು, ದೈಹಿಕ ಅಂತರವನ್ನ, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ತಕ್ಕಂಥದ್ದು ಮತ್ತು ಶುಚಿತ್ವವನ್ನ ಕಾಪಾಡಿಕೊಳ್ತಕ್ಕಂಥದ್ದು. ಸೊ ಈ ಕ್ರಮಗಳನ್ನ ಅನುಸರಿಸಿ ನಾವು ಶಾಲೆಗಳನ್ನ ಪ್ರಾರಂಭ ಮಾಡಬೇಕಾಗತ್ತೆ. ಮತ್ತು ಸರ್ಕಾರಿ ಶಾಲೆಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ದೊಡ್ಡ ಅನುಕೂಲ ಏನಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಸಣ್ಣ ಶಾಲೆಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾವೆ. ಏನು ಈ ಸಣ್ಣ ಶಾಲೆಗಳು ಅಂದ್ರೆ, ಅತ್ಯಂತ ಕಡಿಮೆ ಸಂಖ್ಯೆ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಇರ್ತಕ್ಕಂಥ ಶಾಲೆಗಳು ತುಂಬಾನೇ ಇದ್ದಾವೆ. ಉದಾಹರಣೆಗೆ 1 ರಿಂದ 10 ಮಕ್ಕಳು ಅಂದ್ರೆ 1, 2, 3, ಗರಿಷ್ಠ 9. ಆ ಮಕ್ಕಳಿರೋ ಸಂಖ್ಯೆ 4216. ಅಂದ್ರೆ ಈ ಶಾಲೆಗಳನ್ನ ನಾವು ಯಾವಾಗ ಬೇಕಾದ್ರೂ ತೆರಿಬಹುದು. ಯಾಕಂದ್ರೆ ಈ ಶಾಲೆಗಳಲ್ಲಿ ಕನಿಷ್ಠ 2 ರಿಂದ 3 ರೂಮ್ ಇರುತ್ತೆ. ನೀವು ಗರಿಷ್ಠ ಸಂಖ್ಯೆ ಮಕ್ಕಳು ತಗೊಂಡ್ರು 9, ಒಂದೊಂದು ರೂಮಲ್ಲಿ 3 ಮಕ್ಕಳನ್ನ ಕುಂಡ್ರಿಸ್ಬೋದು. ಸೊ ಆ ರೀತಿ ಸುಮಾರು 26 ರಿಂದ 50 ಸಂಖ್ಯೆ ಮಕ್ಕಳಿರ್ತಕ್ಕಂಥ ಅಥವಾ 1 ರಿಂದ 50 ಇರ್ತಕ್ಕಂಥ ಮಕ್ಕಳಿರ್ತಕ್ಕಂಥ ಶಾಲೆಗಳು ಸುಮಾರು 21,000 ಶಾಲೆಗಳಿದಾವೆ. ಅವುಗಳನ್ನ ನಾವು ಬಹಳ ಬೇಗ ಪ್ರಾರಂಭ ಮಾಡಬೇಕಾಗುತ್ತೆ. ಪ್ರಾರಂಭ ಮಾಡಿ ಏನಲ್ಲಿ ಮಕ್ಕಳಿಗೆ ಓವರ್ ಆಲ್ ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳ್ತೇವೆ, ಅದನ್ನ ಆದಷ್ಟು ಬೇಗ ಒದಗಿಸ್ಬೇಕಾದಂತ ಒಂದು ಇದಿದೆ. ಅದೇ ಸಂದರ್ಭದಲ್ಲಿ ಅಂಗನವಾಡಿಗಳನ್ನು ಕೂಡ ನಾವು ಪ್ರಾರಂಭ ಮಾಡಬೇಕು. ಒಂದು ವಿಶೇಷತೆ ಏನಂದ್ರೆ, ಅಂಗನವಾಡಿಗಳನ್ನ ಪ್ರಾರಂಭ ಮಾಡಿ ಅಲ್ಲಿನ ಮಕ್ಕಳಿಗೆ ಪೌಷ್ಟಿಕಾಂಶವನ್ನ ಕೊಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ಡಿಸೆಂಬರ್ 31, 2020 ಹೇಳ್ತು. ಸರ್ವೋಚ್ಚ ನ್ಯಾಯಾಲಯ. ಆದ್ರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಕೂಡ ನಾವು ಮನ್ನಿಸಿಲ್ಲ. ನಾವು ಈ ರೀತಿಯ ಕಾರಣಗಳನ್ನ ಹೇಳ್ಕೊಂಡು ಸಣ್ಣ ಮಕ್ಕಳಿಗೆ ಅದು ಹರಡುತ್ತೆ ಅಂದ್ರೆ ವೈಜ್ಞಾನಿಕವಾಗಿ ಲಭ್ಯ ಇರದೇ ಇರತಕ್ಕಂಥ ಯಾವುದೇ ದಾಖಲೆಗಳಿಲ್ಲದೆ ಆ ರೀತಿಯನ್ನ ಹೇಳ್ಕೊಂಡು ನಾವು ಇದ್ ಮಾಡ್ತಿದ್ದೇವೆ. ಯಾಕೆ ಅಂಗನವಾಡಿಗಳನ್ನ ಬಹಳ ಬೇಗ ಓಪನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಅಪೌಷ್ಟಿಕತೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಆಮೇಲೆ ಏನು ನಾವು ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು ಹೇಳ್ತಿದ್ದೇವೆ, ಅವರಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಅಪೌಷ್ಟಿಕತೆ ಇದೆ. ಆರೋಗ್ಯ ತಪಾಸಣೆ ಬಹಳ ಮುಖ್ಯವಾದಂತ ಕೆಲಸ ಆಗಿರೋದ್ರಿಂದ ಈ ಸಂಕಷ್ಟದ ಕಾಲದಲ್ಲಿ ಆರೋಗ್ಯ ತಪಾಸಣೆ ಬಹಳ ಮುಖ್ಯ ಆಗುತ್ತೆ. ಸೊ ಈ ದೃಷ್ಟಿಯಿಂದ ಬಹುಶಃ ನಾವು ಆದಷ್ಟು ಬೇಗ ಅಂಗನವಾಡಿಗಳನ್ನ ಓಪನ್ ಮಾಡ್ಲಿಕ್ಕೆ ಕ್ರಮವನ್ನು ತೆಗೆದುಕೋಬೇಕಾಗುತ್ತೆ. ನಾನು ನಿಮ್ಗೆ ಒಂದು ನಮ್ಮ ನಿನ್ನೆ ಅಂದ್ರೆ 2 ದಿವಸದ ಕೆಳಗಡೆ ನೀತಿ ಆಯೋಗ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ. SDG ಅಂತ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ, ಜಸ್ಟ್ 2 ದಿನದ ಹಿಂದೆ ಬಿಡುಗಡೆ ಆಗಿರೋ ರಿಪೋರ್ಟ್ ಇದು. ಆ ರಿಪೋರ್ಟ್ ಅಲ್ಲಿ ಅವರು ಗೋಲ್ 2 ಅದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಗೋಲ್ 2 ಹಸಿವು ಮುಕ್ತ ಭಾರತ ಮಾಡ್ತಕ್ಕಂಥದ್ದು. ಗೋಲ್ 2 ಈ ಹಸಿವು ಮುಕ್ತ ಭಾರತದ ಕೆಳಗಡೆ ಕರ್ನಾಟಕ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, 5 ವರ್ಷಕ್ಕಿಂತ ಕೆಳಗಡೆ ಇರ್ತಕ್ಕಂಥ 32% ಮಕ್ಕಳು ಅಂಡರ್ ವೇಟ್ ಇದ್ದಾರೆ. ಅಂದ್ರೆ ಅವರ ಏಜು ಮತ್ತೆ ತೂಕ ಹೊಂದಾಣಿಕೆ ಆಗ್ತಾ ಇಲ್ಲ, ಬಹಳ ಕಡಿಮೆ ತೂಕ. ಅದು ಇಟ್ಸ್ ಎ ವೆರಿ ಬ್ಯಾಡ್ ಇಂಡಿಕೇಟರ್. ಅಂದ್ರೆ ಆ ಮಗು ಆರೋಗ್ಯವಾಗಿಲ್ಲ ಅಂತ ಹೇಳಲಿಕ್ಕೆ ಅದೊಂದು ಸೂಚ್ಯಂಕ. ಅದೇ ತರ ಚಿಲ್ಡ್ರನ್ ಅಂಡರ್ 5 years ಹ್ಯಾವ್ ಸ್ಟಂಟೆಡ್ ಗ್ರೋತ್ ಅಂತ. ಸ್ಟಂಟೆಡ್ ಗ್ರೋತ್ ಅಂದ್ರೆ ಏನು ಅಂದ್ರೆ,
ಆ ವಯಸ್ಸಿಗೆ ಆ ಮಕ್ಕಳಿಗೆ ಎಷ್ಟು ಬೆಳಿಬೇಕಾಗಿತ್ತೋ, ಅಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಅಷ್ಟು ಬೆಳೆದಿಲ್ಲ. ಅವರ ಪರ್ಸೆಂಟೇಜ್ ಎಷ್ಟು? 32.5. 32.5 ಅಂದ್ರೆ ಬಹಳ ದೊಡ್ಡ ಸಂಖ್ಯೆ ಅದು. ಸೊ ಯಾಕೆ ನಾವು ಅಂಗನವಾಡಿಗಳನ್ನ ತೆರಿಬೇಕು ಅಂದ್ರೆ, ನಾವು ತೆರೀದೇ ಇದ್ರೆ ಈ ಬಿಲೋ 5 years ಏನಿದೆ ಅಂಗನವಾಡಿಗಳಲ್ಲಿ ಏನೋ ಪೌಷ್ಟಿಕಾಂಶವನ್ನ, ಆರೋಗ್ಯವನ್ನ ಪಡಿತಕ್ಕಂತ ಮಕ್ಕಳ ಒಂದು ವರ್ಗ ಏನಿದೆ, ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ವಂಚನೆ ಆಗುತ್ತೆ. ಬಹುಶಃ ಈ ಅಪೌಷ್ಟಿಕತೆನೆ ಅವರು ಕೋವಿಡ್ ಬಂದು ಅದರಿಂದ ಏನಾದ್ರೂ ಸಂಕಷ್ಟಕ್ಕೊಳಗಾಗೋಕ್ಕಿಂತಲೂ ಹೆಚ್ಚಾಗಿ ಈ ಅಪೌಷ್ಟಿಕತೆಯಿಂದನೇ ಅವರು ಸಂಕಷ್ಟಕ್ಕೊಳಗಾಗಬಹುದಾ, ಮರಣ ಹೊಂದಬಹುದಾದಂತ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಅನ್ನೋದು ಬಹಳ ಕಳವಳಕಾರಿ ಅಂಶ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದೇ ರೀತಿ ನೀವು ಪ್ರೆಗ್ನೆಂಟ್ ವಿಮೆನ್ ನೋಡಿ, 15 to 49 ಬಾಣಂತಿಯರು, ಅವರಲ್ಲಿ ಎನಿಮಿಕ್ ಅಂದ್ರೆ ರಕ್ತಹೀನತೆ ಅಂತ ಕರಿತೇವೆ ಅದನ್ನ. ಆ ಅನಿಮಿಕ್ ಆಗಿರೋರು 45.54, ಅಂದ್ರೆ 100 ಜನ ತೆಗೆದುಕೊಂಡ್ರೆ ನೀವು ಹೆಣ್ಮಕ್ಳನ್ನ, ಬಾಣಂತಿಯರು 50%. ಇದು ನಿನ್ನೆ ರಿಲೀಸ್ ಆಗಿರೋ ನೀತಿ ಆಯೋಗದ ವರದಿ. ಅಡೋಲಸೆಂಟ್ಸ್ ಮಕ್ಕಳನ್ನ ನೀವು ತೆಗೆದುಕೊಂಡ್ರೆ ಯಾರು ಎನಿಮಿಕ್ ಆಗಿದ್ದಾರೆ ಅಂತ 10 ರಿಂದ 19, ಸುಮಾರು 17% ಯಾರು ಈ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ 4ನೇ ತರಗತಿಯಿಂದ 10ನೇ ತರಗತಿ, 11ನೇ ತರಗತಿ ಓದ್ತಾ ಇರೋ ಮಕ್ಕಳು. ಯಾಕೆ ಈ ಅಂಶವನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ, ಈ ವೆಬಿನಾರ್ ಅನ್ನ ಮಾಡಿ ಸುಮ್ಮನೆ ಕೂರೋದಲ್ಲ, ನಿಮಗೆ ಸಮಸ್ಯೆಯ ತೀವ್ರತೆ ಅರ್ಥ ಆಗ್ಬೇಕು. ಸೊ ಪ್ರೆಗ್ನೆಂಟ್ ವಿಮೆನ್ ಏನಿದ್ದಾರೆ, ಬಾಣಂತಿಯರು, ಅವ್ರಿಗೆ ನಾವು ಈ ಒಂದು ರಕ್ತಹೀನತೆಯನ್ನ ಸರಿಪಡಿಸದೇ ಇದ್ರೆ ಮಕ್ಕಳ ಜನನ ಸಂದರ್ಭದಲ್ಲಿ ಇರ್ಬೋದು ಅಥವಾ ಮಕ್ಕಳು ಹುಟ್ಟಿದ ನಂತರ ಆ ಮಕ್ಕಳು ಬದುಕ್ತಕ್ಕಂತ, ಆ ತಾಯಿ ಬದುಕ್ತಕ್ಕಂತ ಸಂಭವನೀಯತೆ ಬಹಳ ಕಡಿಮೆ ಆಗ್ತವೆ. ಬಹಳ ಗಂಭೀರವಾದಂತ ವಿಚಾರ ಇದು. ಹಾಗಾಗಿ ಇದನ್ನ ಹೇಗೆ ನಾವು ಮಾಡ್ತೇವೆ ಅಂತ ಇಲ್ಲಿ ಅನೇಕ ಜನ ಪಾರ್ಟಿಸಿಪೆಂಟ್ಸ್ ಕೈ ಎತ್ತುತ್ತಿದ್ದಾರೆ. ನಾವು ಪ್ರೆಸೆಂಟೇಶನ್ ಆದ್ಮೇಲೆ ಚರ್ಚೆ ಮಾಡ್ತೀವ, ಮಧ್ಯದಲ್ಲಿ ಚರ್ಚೆ ಮಾಡ್ತೀವ? ಮತ್ತೆ ಯಾಕೆ ಎಲ್ರು ಕೈ ಎತ್ತುತ್ತಾ ಇದಾರಲ್ಲ? ಇರ್ಲಿ, ಅದು ನಾವು ಇದ್ ಮಾಡ್ಕೊಳ್ತೀವಿ, ನೋಟ್ ಮಾಡ್ಕೊಳ್ತೀವಿ. ಓಕೆ. ಸೊ ಹಾಗಾಗಿ ಯಾಕೆ ಅಂಗನವಾಡಿಗಳು ತೆಗಿಬೇಕು? ಅಂಗನವಾಡಿ ತೆಗೆಯೋದ್ರಲ್ಲಿ ವೈಜ್ಞಾನಿಕತೆ ಏನಿದೆ? ಇದು ವೈಜ್ಞಾನಿಕತೆ. ನೀವು ಅಂಗನವಾಡಿಯನ್ನು ತೆಗೆದು ಏನು ಅಂಗನವಾಡಿಯ ಭಾಗವಾಗಿ ನೀವು ಗರ್ಭಿಣಿ ಮಹಿಳೆಯರಿಗೆ ಸಿಗಬೇಕಾದಂತ ಸೌಲಭ್ಯಗಳನ್ನ ಕೊಡದೇ ಇದ್ರೆ, ಈ ರಕ್ತಹೀನತೆಯ ಸಮಸ್ಯೆಯನ್ನ ಯುದ್ಧದ ರೀತಿಯಲ್ಲಿ ಅದನ್ನ ಅಡ್ರೆಸ್ ಮಾಡದೇ ಇದ್ರೆ 45% ಮಹಿಳೆಯರು ಏನು ಆ ಎನಿಮಿಕ್ ಇದ್ದಾರೆ, ಅವರ ಜೀವಕ್ಕೆ ದೊಡ್ಡ ಅಪಾಯ ಇದೆ. ಸೊ ಇದನ್ನ ಬಹಳ ಗಂಭೀರವಾಗಿ ನೀವು ಪರಿಗಣಿಸ್ಬೇಕು. ಇನ್ನ ಮಧ್ಯಾಹ್ನದ ಬಿಸಿ ಊಟ, ಮಧ್ಯಾಹ್ನದ ಬಿಸಿ ಊಟವನ್ನ ನಾವು ನೋಡುವಾಗ ವಿಶೇಷವಾಗಿ ನಾವು ಈ ಕೆಲವು ಗೋಲ್ಸ್ ಏನಿದೆ, ಆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ನಾವೇನ್ ಕರಿತೇವೆ, ಆ ಗೋಲ್ಸ್ ಅನ್ನ ನೀವು ನೋಡಿದ್ರೆ ನಾವು ಎಲ್ಲಿದ್ದೇವೆ ಅಂತ ಹೇಳಿದ್ರೆ, ವಿಶೇಷವಾಗಿ ಈಗ ನಾನು ಆಗ್ಲೇ ಏನ್ ಹೇಳಿದೆ ನಿಮ್ಗೆ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಇದ್ದೇವೆ ಅಂತಕ್ಕಂಥದ್ದು. ಕರ್ನಾಟಕ 32, ಬಿಲೋ 5, ಸ್ಟಂಟೆಡ್ 32.5, ಪ್ರೆಗ್ನೆಂಟ್ ವುಮೆನ್ಗೆ ಎನಿಮಿಕ್ ಇರೋದು 45.4, ಅಡೋಲಸೆಂಟ್ ಬಾಯ್ಸ್ ಅಂಡ್ ಗರ್ಲ್ಸ್ 17% ಎನಿಮಿಕ್ ಇರತಕ್ಕಂಥದ್ದು. ಸೊ ಈ ಇಂಡೆಕ್ಸ್ ಅನ್ನ ನೀವು ನೋಡಿದ್ರೆ ನಾವು 0.64, ಒಂದಕ್ಕಿಂತ ಕಡಿಮೆ, ಅಂದ್ರೆ
ನಾವು SDG ಇಂಡೆಕ್ಸ್ ಸ್ಕೋರ್ ಅಲ್ಲಿ ಕೇವಲ ನಮ್ದು 53. ಎಲ್ಲೋ ಅಂತ ಹೇಳಿದ್ರೆ 4 ಫ್ರಂಟ್ ರನ್ನರ್ಸ್ ಒಂದ್ ಕಡೆ ಇದ್ದಾರೆ, ಗ್ರೀನು ಅಂದ್ರೆ ಅವರು ಬಹಳ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು. ನಾವು ಈಗ ಉದಾಹರಣೆಗೆ ನೀವು ಕೇರಳವನ್ನ ತೆಗೆದುಕೊಂಡ್ರೆ ಅವರು 4 ಫ್ರಂಟ್ ಅಲ್ಲಿ ಇದ್ದಾರೆ, 80 ಅವರ ಇಂಡೆಕ್ಸ್. ಆದ್ರೆ ನಮ್ಮ ಇಂಡೆಕ್ಸು 53. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ SDG 2 ಇಂಡೆಕ್ಸ್ ಏನಿದೆ ಅಂದ್ರೆ ಹಸಿವು ಮುಕ್ತಗೊಳಿಸ್ತಕ್ಕಂಥದ್ದು ಅಥವಾ ಹಸಿವನ್ನ ಹೋಗಲಾಡಿಸ್ತಕ್ಕಂಥದ್ದು, ಅಪೌಷ್ಟಿಕತೆಯನ್ನ ತೊಡೆದಾಕಂಥದ್ದು, ಈ ಇಂಡೆಕ್ಸ್ ಅಲ್ಲಿ ನಾವು ಬಹಳ ಕೆಳಗಿದ್ದೇವೆ, ಮಧ್ಯದಲ್ಲಿದ್ದೇವೆ. ಸೊ ಹಾಗಾಗಿ ಮಧ್ಯಾಹ್ನದ ಬಿಸಿ ಊಟ ಆಗ್ಲಿ, ಅಂಗನವಾಡಿನಲ್ಲಿ ಕೊಡತಕ್ಕಂಥ ಪೌಷ್ಟಿಕ ಆಗ್ಲಿ, ಅದರ ಜೊತೆಗೆ ಬಹಳ ವರ್ಷಗಳಿಂದ ನಾವೇನು ಕೇಳ್ತಾ ಬಂದಿದ್ದೇವೆ, ಬಹಳ ವರ್ಷಗಳಿಂದ, ಬಹುಶಃ 2 ದಶಕ ಆಯ್ತು ನಾವು ಕೇಳ್ತಿರೋದೇನು, ಮಕ್ಕಳಿಗೆ ವಿಶೇಷವಾಗಿ ಪೌಷ್ಟಿಕತೆಯ ದೃಷ್ಟಿಯಿಂದ ಒಂದು ಮೊಟ್ಟೆ, ಬೇಯಿಸಿದ ಮೊಟ್ಟೆಯನ್ನ ಕೊಡಬೇಕು. ಯಾಕಂದ್ರೆ ಈಗಾಗಲೇ ಸಂಶೋಧನೆಗಳ ಪ್ರಕಾರ ಮೊಟ್ಟೆನಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರುತ್ತೆ ಅಂತಕ್ಕಂಥದ್ದು. ಬಹುಶಃ ಈ ಮಧ್ಯಾಹ್ನದ ಬಿಸಿ ಊಟ, ಅಂಗನವಾಡಿನಲ್ಲಿ ಏನ್ ಪೌಷ್ಟಿಕ ಆಹಾರವನ್ನ ನಾವು ಕೋವಿಡ್ ಪೂರ್ವದಲ್ಲಿ ಕೊಡ್ತಿದ್ವಿ, ಈಗ ಅದಕ್ಕೆ ಪೂರಕವಾಗಿ ಇನ್ನೂ ಹೆಚ್ಚಿನದಾಗಿ ಬೇಯಿಸಿದ ಮೊಟ್ಟೆಯನ್ನ, ಬೆಳಗಿನ ಉಪಹಾರವನ್ನ, ಬಿಸಿ ಹಾಲಿನ ಜೊತೆಗೆ ಬೆಳಗಿನ ಉಪಹಾರವನ್ನ ಕೂಡ ಒದಗಿಸ್ಲಿಕ್ಕೆ ವಿಶೇಷವಾದಂತ ಪ್ಯಾಕೇಜ್ ಅನ್ನ ಸರ್ಕಾರ ಕೊಡ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನಾನು ಹೇಳಿದೆ ನಿಮಗೆ, ನಮ್ಮ ಅಪೌಷ್ಟಿಕತೆಯ ಪ್ರಮಾಣ 34%. ಸೊ ಹಾಗಾಗಿ ನಾವು ಈ ಅಂಶವನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಯಾಕೆಂದ್ರೆ ನಾನು ಈಗಾಗಲೇ ಮೊದಲೇ ಹೇಳಿದ್ದೇನೆ, ಏನು ನಮ್ಮ ಒಂದು ಶಾಲೆ ಇದೆ, ಅದು ಕಲಿಕೆಯ ಜೊತೆಗೆ ಇದೆಲ್ಲವನ್ನ ಒದಗಿಸುತ್ತೆ. ಹಾಗಾಗಿ ಶಾಲೆ ಅಂದ್ರೆ ಕೇವಲ ಕಲಿಕೆ ಅಂತ ಮಾತ್ರ ಅಲ್ಲ. ಸೊ ಹಾಗಾಗಿ ಅದನ್ನ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇನ್ನ ನೀವು ಕರ್ನಾಟಕದಲ್ಲಿ, ನಾನು ಕೇವಲ ಪೌಷ್ಟಿಕತೆ ಮತ್ತು ಎಜುಕೇಶನ್ ಇಂಡೆಕ್ಸ್ ಅನ್ನ ಮಾತ್ರ ತಗೊಂಡಿದ್ದೇನೆ. ನೀವು ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನ ಗೋಲ್ 2, ಗೋಲ್ 4 ಅನ್ನ ನೋಡಿದ್ರೆ, ಕರ್ನಾಟಕ ಗೋಲ್ 2, ಗೋಲ್ 4 ಅಲ್ಲಿ ಈ 4 ಗೋಲ್ ಅಲ್ಲಿ ಬಹಳ ಹಿಂದೆ ಇದೆ, ಬಹಳ ಹಿಂದೆ. ನೋಡಿ ನಾನು ತೋರಿಸ್ತೇನೆ. ಇದು ಗೋಲ್ 4. ಗೋಲ್ 4 ಅಲ್ಲಿ ಎಲ್ಲೋ ಇದ್ದೇವೆ ನಾವು, ಗೋಲ್ 4 ಅಲ್ಲಿ. ಗೋಲ್ 2 ಎಲ್ಲೋ ಇದೆ. ಸೊ ಈ 2 ಗೋಲ್ ಅಲ್ಲಿ ಏನು ನಾವು ಸಾಧಿಸಬೇಕಾಗಿತ್ತು ಅಂದ್ರೆ 2030ಕ್ಕೆ ನಾವು ಹಸಿವು ಮುಕ್ತ ಕರ್ನಾಟಕ ಮತ್ತು 3 ರಿಂದ 18 ವರ್ಷದ ಎಲ್ಲಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಕ್ಕಂತ ಒಂದು ತಾತ್ವಿಕ ನಿಲುವಿಗೆ ಬದ್ಧರಾಗಿದ್ದೇವೆ. ಆದ್ರೆ ಇದು ನಿನ್ನೆ ರಿಲೀಸ್ ಮಾಡಿದಂತ ರಿಪೋರ್ಟ್ ಅಲ್ಲಿ ನಾವು ಇನ್ನು ಯೆಲ್ಲೋ ಲೈನ್ ಅಲ್ಲೇ ಇದ್ದೇವೆ. ನೀವು ಕೇರಳ ನೋಡಿ, ಅದೇ ನೀವು ಗೋಲ್ 4 ಅನ್ನ ನೋಡಿದ್ರೆ ಕೇರಳ 80 ಗೋಲ್ 4 ಶಿಕ್ಷಣದಲ್ಲಿ ಅವರು ಈ ಸ್ಥಾನದಲ್ಲಿದ್ದಾರೆ. ಸೊ ಹಾಗಾಗಿ ಶಾಲೆಗಳನ್ನ ಪ್ರಾರಂಭ ಮಾಡಿ ಪೌಷ್ಟಿಕ ಆಹಾರವನ್ನು ಕೊಟ್ಟು ಕಲಿಕೆಯನ್ನ ಪುನರ್ ಪ್ರಾರಂಭ ಮಾಡದೇ ಇದ್ರೆ, ಏನು ನಾವೀಗ ಶಿಕ್ಷಣ ಮತ್ತೆ ಪೌಷ್ಟಿಕ ವಿಷಯದಲ್ಲಿ ಬಹಳ ಹಿಂದೆ ಇದ್ದೇವೆ, ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉಲ್ಬಣ ಆಗುತ್ತೆ ಅಂತಕ್ಕಂಥದ್ದು. ಇನ್ನ ನೀವು ಈ ಸಂಪನ್ಮೂಲದ ವಿಷಯ ಬಂದ್ರೆ ತಾರತಮ್ಯವನ್ನ ನೋಡಿ. ಎಜುಕೇಶನ್ ಅಂಡ್ ಎಂಪವರ್ಮೆಂಟ್ ಇಂಡೆಕ್ಸ್ ಅನ್ನೋದು ಒಂದು ಮಾನದಂಡ ಶಿಕ್ಷಣವನ್ನ ಅಳಿಲಿಕ್ಕೆ. ಅಂದ್ರೆ ಎಲ್ಲಿ ಉತ್ತಮವಾದಂತ ಶಿಕ್ಷಣ ಇರುತ್ತೆ ಅದು ಮೋರ್ ಎಂಪವರ್ ಸ್ಟೇಟ್ ಅಂತ. ನೀವು ಅದನ್ನು ನೋಡಿದ್ರೆ ನಾವು ಕರ್ನಾಟಕ, ಕೇರಳ 0.98 ಇದ್ರೆ ನಾವು ಬರೀ 0.7 ಇದ್ದೇವೆ ಎಜುಕೇಶನ್ ಅಂಡ್ ಎಂಪವರ್ಮೆಂಟ್, ಅಂದ್ರೆ ಶಿಕ್ಷಣದ ಮೂಲಕ ಸಬಲೀಕರಣ.
ಅದೇ ನೀವು ಪರ್ ಚೈಲ್ಡ್ ಎಕ್ಸ್ಪೆಂಡಿಚರ್ ಅನ್ನ ನೋಡಿದ್ರೆ, ಅಂದ್ರೆ ಒಂದ್ ಮಗುಗೆ ನಾವು ಎಷ್ಟು ಖರ್ಚು ಮಾಡ್ತೇವೆ ಅಂತ, ಹಿಮಾಚಲ್ ಪ್ರದೇಶ 17,921 ಖರ್ಚು ಮಾಡ್ತಾ ಇದ್ರೆ, ಕರ್ನಾಟಕ 8,112 ಖರ್ಚು ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಹಿಮಾಚಲ್ ಪ್ರದೇಶ ಕೇರಳಕ್ಕಿಂತ ಜಾಸ್ತಿ ಹಣವನ್ನ ಖರ್ಚು ಮಾಡ್ತಾ ಇದೆ. ಆದ್ರೆ ಬಿಹಾರ್ ನೋಡಿ ನೀವು, ಒಂದ್ ಮಗುಗೆ 2,869 ಖರ್ಚು. ಸೊ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಏನಂದ್ರೆ, ಈ ತಾರತಮ್ಯ ಏನಿದೆ ಸಂಪನ್ಮೂಲಗಳ ವ್ಯಯ ಮಾಡ್ತಕ್ಕಂಥದ್ರಲ್ಲಿ, ಸಂಪನ್ಮೂಲಗಳನ್ನ ಒದಗಿಸೋದ್ರಲ್ಲಿ ಏನ್ ತಾರತಮ್ಯ ಇದೆ, ಬಹುಶಃ ಅದನ್ನ ಹೋಗಲಾಡಿಸ್ತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು. ಅದನ್ನ ಹೋಗಲಾಡಿಸ್ಬೇಕು ಅಂದ್ರೆ ಹೆಚ್ಚಿನ ಹಣವನ್ನ ಹೂಡಿಕೆ ಮಾಡ್ಬೇಕು. ನಾವು ಏನು ಇವತ್ತು ಕರ್ನಾಟಕ ರಾಜ್ಯ 11.5% ಅನ್ನ ಬಜೆಟ್ ಅಲ್ಲಿ ಎತ್ತಿಡ್ತಾ ಇದೆ, ಕನಿಷ್ಠ ಅದನ್ನ 20ಕ್ಕಾದ್ರೂ ಏರಿಸ್ಬೇಕು. ಯಾಕೆಂದ್ರೆ ಈಗ ಉದಾಹರಣೆಗೆ ಅನೇಕ ಸಂದರ್ಭಗಳಲ್ಲಿ ನಾವು ದೆಹಲಿ ಸುಧಾರಣೆಗಳ ಬಗ್ಗೆ ಮಾತಾಡ್ತೇವೆ. ದೆಹಲಿ ರಾಜ್ಯದ ಶೈಕ್ಷಣಿಕ ಸುಧಾರಣೆಗಳು, ಅವರು 24% ಖರ್ಚು ಮಾಡ್ತಿದ್ದಾರೆ. ಅವರ ಬಜೆಟ್ ಅಲ್ಲಿ 24% ಅನ್ನ ಶಿಕ್ಷಣಕ್ಕೆ ಖರ್ಚು ಮಾಡಿದ್ದಾರೆ. ಹಾಗಾಗಿ ಸಂಪನ್ಮೂಲಗಳನ್ನು ಒದಗಿಸ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಅಂಶ. ಇನ್ನ ನಮ್ಮನ್ನ ಕಾಡ್ತಾ ಇರ್ತಕ್ಕಂಥ ಬಹಳ ದೊಡ್ಡ ಒಂದು ಸವಾಲು ಈ ಶಿಕ್ಷಣದಲ್ಲಿ ಖಾಸಗೀಕರಣ. ಈ ಶಿಕ್ಷಣದ ಖಾಸಗೀಕರಣ ಬಹಳ ದೊಡ್ಡ ಸಮಸ್ಯೆಯನ್ನ ತಂದೊಡ್ಡಿದೆ. ಯಾವ ಮಟ್ಟಕ್ಕಿದೆ ಅಂದ್ರೆ ಸಮಸ್ಯೆ ನೋಡಿ, ಈ ಎಲ್ಲೋನಲ್ಲಿ ಕಾಣ್ತಾ ಇರೋದೆಲ್ಲ ಖಾಸಗಿ ಶಾಲೆಗಳಲ್ಲಿ ದಾಖಲಾಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ. ಈ ವೇಗ ಇದೇ ರೀತಿ ಬೆಳೆದ್ರೆ ಈ ಎಲ್ಲೋ ಈ ಕಡೆಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಡೆಗೆ ಎಲ್ಲೋ ಜಾಸ್ತಿ ಆದಷ್ಟು ಕೂಡ, ಯಾವುದು ಬ್ಲೂ ಜಾಸ್ತಿ ಆದಷ್ಟು ಈ ಕಡೆಗೆ ಈ ರೆಡ್ ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಸರ್ಕಾರಿ ಶಾಲೆಗಳು ದಿನದಿಂದ ದಿನಕ್ಕೆ ಕ್ಷೀಣಿಸ್ತವೆ. ಅವರ ದಾಖಲಾತಿ ತರಗತಿವಾರು ಕಡಿಮೆ ಆಗತ್ತೆ. ಈಗಾಗಲೇ ನಾನು ಒಂದು ಅಂಶ ಹೇಳಿದೆ, 22,000 ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ 50ಕ್ಕಿಂತ ಕಡಿಮೆ. ಸೊ ಈ ಶಾಲೆಗಳು ಮುಂದಿನ 5 ವರ್ಷದಲ್ಲಿ ಮುಚ್ಚತಕ್ಕಂತ ಎಲ್ಲಾ ಸಾಧ್ಯತೆಗಳಿದಾವೆ, ಎಲ್ಲಾ ಸಾಧ್ಯತೆಗಳು. ಸೊ ನೀವು ಖಾಸಗೀಕರಣವನ್ನ ವ್ಯವಸ್ಥಿತವಾಗಿ ನೀವು ತಡಿದೇ ಇದ್ರೆ, ಸರ್ಕಾರಿ ಶಾಲೆಗಳನ್ನ ಗಟ್ಟಿ ಮಾಡದೇ ಇದ್ರೆ, ಖಾಸಗೀಕರಣ ಇದೇ ವೇಗದಲ್ಲಿ ಮುಂದೆ ಹೋದ್ರೆ, ಏನೀಗ ಗ್ರೇಡ್ ಅಲ್ಲಿ ನಾವು ಈ 3 ಕಲರ್ ಅನ್ನ ತೋರಿಸಿದ್ದೇವೆ, ಈ 3 ಕಲರ್ ಬದಲು ಅಲ್ಲಿ ಒಂದೇ ಕಲರ್ ಉಳ್ಕೊಳ್ಳುತ್ತೆ. ಅದು ಯಾವುದು ಅಂದ್ರೆ ನೀಲಿ. ನಾನು ಅನೇಕ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರಿಗೆ ಹೇಳೋ ಪ್ರಯತ್ನ ಮಾಡಿದ್ದೇನೆ. ಶಿಕ್ಷಕರ ಮನೋಧೋರಣೆ ಹೇಗಿದೆ ಅಂದ್ರೆ, ನಾವು ಸರ್ಕಾರಿ ನೌಕರರು, ನಮಗೇನೂ ಆಗಲ್ಲ, ಅಕಸ್ಮಾತ್ ಇಲಾಖೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಶಾಲೆಗಳನ್ನ ಮುಚ್ಚಿಬಿಟ್ರೆ ನಮಗೆ ಬೇರೆ ಇಲಾಖೆನಲ್ಲಿ ಕೆಲಸ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಅವರ ಆಲೋಚನೆ ಇದೆ. ಯಾವುದೋ ಮಗು ಸ್ಕ್ರೀನ್ ಅನ್ನ ಓಪನ್ ಮಾಡಿ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದೆ, ಸುಮ್ಮನೆ ಗಮನಿಸಿ. ಸೊ ಹಾಗಾಗಿ ಇದು ಬಹಳ ದೊಡ್ಡ ಅಪಾಯ. ಅಂದ್ರೆ ನಿಮ್ಗೆ 20-21 ಶಾಲೆಗಳು ಮುಚ್ಚಿದ್ರೆ, ಕನಿಷ್ಠ 2 ಜನ ಶಿಕ್ಷಕರನ್ನ ನೀವು ಲೆಕ್ಕ ಇಟ್ಕೊಂಡ್ರು ಸುಮಾರು 40,000-50,000 ಶಿಕ್ಷಕರು ಕೆಲಸವನ್ನ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಒಂದು ನಾವಿಲ್ಲಿ ಕಲಿಬೇಕಾದಂತದ್ದು ಈ ಸಂದರ್ಭದಲ್ಲಿ, ಯಾರು ನಾವು ಒಂದ್ಸಾರಿ ಸರ್ಕಾರಿ ಕೆಲಸಕ್ಕೆ ಸೇರಿದ್ರೆ ಏನೂ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ವೋ, BSNL ನಮಗೆ ಅತ್ಯುತ್ತಮ ಉದಾಹರಣೆ. ಸುಮಾರು 57,000 ಕಾರ್ಮಿಕರನ್ನ ಒಂದೇ ಸಾರಿ ಅವರು ಕೆಲಸದಿಂದ ಬಿಡುಗಡೆ ಮಾಡಿದ್ರು. ಸೊ ಹಾಗಾಗಿ ಹೇಗೆ ಇದನ್ನ ಅಡ್ರೆಸ್ ಮಾಡ್ತೇವೆ, ಈ ಸವಾಲನ್ನ ಹೇಗೆ ಸ್ವೀಕರಿಸ್ತೇವೆ, ಬಹುಶಃ ನಾವು ಈ ಸಂದರ್ಭದಲ್ಲಿ ಏನು 15 ತಿಂಗಳು ಶಾಲೆಗಳು ಮುಚ್ಚಿರೋದ್ರಿಂದ ಮಕ್ಕಳು ಹೊರಗಡೆ ಇದ್ದಾರೆ, ಆ ಎಲ್ಲಾ ಮಕ್ಕಳನ್ನ ಶಾಲೆಗೆ ತರಲಿಕ್ಕೆ ಬೇಕಾದಂತ ವಿಶೇಷ ಕಾರ್ಯಕ್ರಮವನ್ನ ರೂಪಿಸದೇ ಇದ್ರೆ, ಅಥವಾ ಏನು ಆರ್ಥಿಕ ಸಂಕಷ್ಟದಿಂದ ಬಹುತೇಕ ಖಾಸಗಿ ಶಾಲೆನಲ್ಲಿ ಇರ್ತಕ್ಕಂಥ ಮಕ್ಕಳು ಕೂಡ ಸರ್ಕಾರಿ ಶಾಲೆಗೆ ಬರೋ ಸಾಧ್ಯತೆ ಇದೆ, ಅಂತ ಮಕ್ಕಳನ್ನ ಬರ್ಮಾಡ್ಕೊಳ್ಳಿಕ್ಕೆ ಬೇಕಾದಂತ ವಿಶೇಷ ಯೋಜನೆಗಳನ್ನ ತಯಾರು ಮಾಡದೇ ಇದ್ರೆ, ಬಹುಶಃ ಈ ಒಂದು ಸಂಕಷ್ಟದ ಭಾಗವಾಗಿ ನಮ್ಮ ಶಾಲೆಗಳಿಗೆ ಬಹಳ ದೊಡ್ಡ ಅಪಾಯ ಕಾದಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಚರ್ಚೆಗೆ ಎತ್ತಲಿಕ್ಕೆ ಇಷ್ಟಪಡ್ತೇನೆ.
ಇನ್ನ ಈ ವೇಗ ಎಷ್ಟಿದೆ ನೋಡಿ, ಯಾವುದು ಖಾಸಗೀಕರಣದ ವೇಗ ಎಷ್ಟಿದೆ ಅಂತ ಹೇಳಿದ್ರೆ 40 to 60% ಆಫ್ ಚಿಲ್ಡ್ರನ್, ಅಂದ್ರೆ ಎನ್ರೋಲ್ಮೆಂಟ್ 46ರಿಂದ 60% ಎನ್ರೋಲ್ಮೆಂಟ್ ಇರತಕ್ಕಂಥ ರಾಜ್ಯಗಳ ಪಟ್ಟಿನಲ್ಲಿ ಈಗಾಗಲೇ ಕರ್ನಾಟಕ ಇದೆ. ಅಂದ್ರೆ ಅದರ ಅರ್ಥ ಏನು? 55.31% ಮಕ್ಕಳು ಈಗಾಗಲೇ ಸರ್ಕಾರಿ ಶಾಲೆಗಳಿಂದ ದೂರ ಹೋಗಿದ್ದಾರೆ, ಅಂದ್ರೆ ಅವರು ಖಾಸಗಿ ಶಾಲೆಗಳಲ್ಲಿ ಇದ್ದಾರೆ. ಅಂದ್ರೆ ನೀವು ಖಾಸಗಿ ಶಾಲೆ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳನ್ನ ನೋಡಿದ್ರೆ 55% ಮಕ್ಕಳು ಖಾಸಗಿ ಶಾಲೆಯಲ್ಲಿದ್ರೆ ಕೇವಲ 45% ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿದ್ದಾರೆ. ಅದು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಸೊ ಹಾಗಾಗಿ ಪ್ರಶ್ನೆ ಏನ್ ಬರುತ್ತಿಲ್ಲಿ, ನಾವು ಸರಿಯಾದ ರೀತಿನಲ್ಲಿ ಮಕ್ಕಳನ್ನ ಶಾಲೆಗೆ ತಂದು ನಮ್ಮ ಬದ್ಧತೆಯನ್ನ ಮೆರೆದು ನಾವು ಸರಿಯಾದ ರೀತಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡದೇ ಇದ್ರೆ ಬಹುಶಃ ಮುಂದಿನ 4-5 ವರ್ಷಗಳಲ್ಲಿ ಬಹಳ ದೊಡ್ಡ ಒಡೆತವನ್ನ ನಾವು ಕಾಣ್ತೇವೆ ಅನ್ನೋದನ್ನ ಮತ್ತೆ ಮತ್ತೆ ನಾನು ಪುನರುಚ್ಚಾರ ಮಾಡ್ಲಿಕ್ಕಿರುವ. ಹಾಗಾಗಿ ಕೊನೆ ಸ್ಲೈಡ್ ನಂದು ಏನಂತ ಹೇಳಿದ್ರೆ, ಏನು ಹಾಗಾದ್ರೆ ಪರಿಹಾರ ಏನು? ಇಲ್ಲಿಂದ ಎಲ್ಲಕ್ಕೆ ಮುಂದಕ್ಕೆ ಹೋಗ್ಬೇಕು ನಾವು? ಒಂದು, ನಾವು ಸರ್ಕಾರಗಳ ಮೇಲೆ ಒತ್ತಡವನ್ನ ಹಾಕ್ಬೇಕು. ಶಿಕ್ಷಣವನ್ನ ಒಂದು ಸಾಮಾಜಿಕ ಒಳಿತು ಮತ್ತು ಸಾಮಾಜಿಕ ಪರಿವರ್ತನೆಯ ಸಾಧನ ಅಂತ ನೋಡ್ಬೇಕೆ ಹೊರತು ಅವರು ಕೇವಲ ಅದನ್ನ ಖಾಸಗೀಕರಣದ ದೃಷ್ಟಿಯಿಂದ, ವ್ಯಾಪಾರೀಕರಣದ ದೃಷ್ಟಿಯಿಂದ, ಅಥವಾ ಏನೋ ಬಡ ಮಕ್ಕಳು ಬರ್ತಾರೆ ಸರ್ಕಾರಿ ಶಾಲೆಗೆ ಅದೊಂದು ನಾವು ಮಾಡ್ಬೇಕಾದಂತ ಏನೋ ಒಂದು ದಾನ ಧರ್ಮ ಅನ್ನೋ ರೀತಿಯಲ್ಲಿ ನೋಡಿದ್ರೆ ಆಗಲ್ಲ. ಶಿಕ್ಷಣ ಎಲ್ಲಾ ಮಕ್ಕಳಿಗೆ, ಎಲ್ಲಾ ವರ್ಗದ ಮಕ್ಕಳಿಗೆ ಶಿಕ್ಷಣವನ್ನು ಒಂದು ಸಾಧನವನ್ನಾಗಿ ನೋಡ್ಬೇಕಾಗುತ್ತೆ, ಒಂದು ಸಾಮಾಜಿಕ ಒಳಿತನ್ನಾಗಿ ನೋಡ್ಬೇಕಾಗುತ್ತೆ. ಮತ್ತು ಏನು ಶಿಕ್ಷಣ ವ್ಯವಸ್ಥೆನಲ್ಲಿ ಕೆಲವು ಬದಲಾವಣೆಗಳನ್ನ ತರಬೇಕಾಗುತ್ತೆ. ಉದಾಹರಣೆಗೆ ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಮತ್ತು ಕನಿಷ್ಠ 4ನೇ ತರಗತಿವರೆಗೆ ಆ ಶಾಲೆಗಳನ್ನ ಹಳ್ಳಿನಲ್ಲಿ ಉಳಿಸ್ಕೊಂಡು ಅವನ್ನ ಅತ್ಯಂತ ಬುನಾದಿ ಶಾಲೆಗಳನ್ನಾಗಿ ಮಾಡ್ತಕ್ಕಂಥದ್ದು. ಅಂದ್ರೆ ಫೌಂಡೇಶನ್, ಅಲ್ಲಿ ಮಕ್ಕಳಿಗೆ ಕಲಿಕೆಯ ಜೊತೆಗೆ ಆರೈಕೆ, ರಕ್ಷಣೆ ಮತ್ತು ಪೌಷ್ಟಿಕ ಆಹಾರವನ್ನು ಒದಗಿಸ್ತಕ್ಕಂಥ ಒಂದು ವಿಶೇಷವಾದಂತ ಕೇಂದ್ರಗಳನ್ನಾಗಿ ಅದನ್ನ ಮಾಡ್ತಕ್ಕಂಥದ್ದು. ಮತ್ತು ಎಲ್ಲ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ಒದಗಿಸೋ ದೃಷ್ಟಿಯಿಂದ ಈಗೇನು ನಮ್ಮ ಮಾಡೆಲ್ ಇದೆ, ಪ್ರತಿ ಹಳ್ಳಿನಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಆ ತರದನ್ನ ಮಾಡಿ ಕೇವಲ ಆ ಶಾಲೆಗಳಲ್ಲಿ 10-5 ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಇರೋದ್ರಿಂದ 4ರವರೆಗೆ ಮಾತ್ರ ಹಳ್ಳಿಗಳಲ್ಲಿ, ಆಡಿಗಳಲ್ಲಿ, ಹಟ್ಟಿಗಳಲ್ಲಿ ಶಾಲೆಯನ್ನ ಉಳಿಸ್ಕೊಂಡು 5ರಿಂದ 12ನೇ ತರಗತಿ ಶಾಲೆಗಳನ್ನ ಅತಿ ಸುಸಜ್ಜಿತವಾಗಿ ಕೇಂದ್ರೀಯ ಶಾಲೆಗಳೇನಿರ್ತವೆ ಅದೇ ಮಾದರಿಯಲ್ಲಿ ಪ್ರತಿ ಪಂಚಾಯಿತಿಗೊಂದು ಸುಸಜ್ಜಿತ ಶಾಲೆ, 5ನೇ ತರಗತಿಗೆ ಮಗು ಅಲ್ಲಿ ಎಂಟರ್ ಆದ್ರೆ 12ನೇ ತರಗತಿ ಮುಗಿಯೋವರೆಗೂ ಆ ಮಗುಗೆ ಯಾವುದೇ ರೀತಿನಲ್ಲಿ ಶಿಕ್ಷಣಕ್ಕೆ ತೊಂದರೆ ಆಗ್ಬಾರ್ದು, ವಿಶೇಷವಾಗಿ ಹೆಣ್ಮಕ್ಳಿಗೆ. ಅದೇ ಮಾದರಿನಲ್ಲಿ ನಗರ ಪ್ರದೇಶದ ವಾರ್ಡ್ಗಳಲ್ಲಿ ಸುಸಜ್ಜಿತವಾದಂತ ಶಾಲೆಗಳನ್ನ ನಾವು ಪ್ರಾರಂಭ ಮಾಡಬೇಕಾಗುತ್ತೆ. ಇಲ್ಲದೇ ಇದ್ರೆ ನಾವು ಖಂಡಿತ ಸರ್ಕಾರಿ ಶಾಲೆಗಳನ್ನ ಈ ಮಟ್ಟಕ್ಕೆ ನಾವು ಸಬಲೀಕರಣ ಮಾಡದೇ ಇದ್ರೆ ಖಂಡಿತ ಇವತ್ತಿನ ಖಾಸಗೀಕರಣ ಏನಿದೆ ಅದು ಸಂಪೂರ್ಣ ಸಾರ್ವಜನಿಕ ವ್ಯವಸ್ಥೆಯನ್ನ ಬುಡಮೇಲ್ ಮಾಡುತ್ತೆ. ಒಂದ್ ದಿವಸ ನಾವು ಇತಿಹಾಸದ ಪುಸ್ತಕಗಳಲ್ಲಿ ಸರ್ಕಾರಿ ಶಾಲೆಗಳು ಅಂತ ಇದ್ವಂತೆ ಅನ್ನೋದನ್ನ ಓದ್ಬೇಕಾಗುತ್ತೆ. ಸೊ ಹಾಗಾಗಿ ಇದು ಬಹಳ ಗಂಭೀರವಾದಂತ ವಿಚಾರ. ಹಾಗಾಗಿ ಗೆಳೆಯರೆ, ನಾನು ಇಲ್ಲಿಗೆ ನನ್ನ ವಿಷಯ ಹಂಚಿಕೆಯನ್ನ ಮುಗಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಹೆಚ್ಚಿನ ಅಂಶಗಳನ್ನ ನಾವು ಚರ್ಚೆ ಮಾಡ್ಕೊಳ್ಳೋಣ. ಸೊ ಏನು ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅಂದ್ರೆ, ಏನಿವತ್ತು ಕೋವಿಡ್ ಮುನ್ನ ಬಿಕ್ಕಟ್ಟುಗಳಿದ್ವು, ಕೋವಿಡ್ ಮುನ್ನ ಇದ್ದಂತ ಬಿಕ್ಕಟ್ಟುಗಳನ್ನ ಕೋವಿಡ್ ಸಂದರ್ಭ ಮತ್ತಷ್ಟು ಉಲ್ಬಣಗೊಳಿಸಿದೆ.
ಸೊ ಹಾಗಾಗಿ ನಾವು ಒಂದು ವ್ಯವಸ್ಥಿತವಾದಂತ ರೀತಿಯಲ್ಲಿ ಇಂಟರ್ವ್ಯೂನ್ ಆಗಿ ಅದನ್ನ ಪರಿಹರಿಸ್ಕೊಳ್ಳದೆ ಇದ್ರೆ ಖಂಡಿತ ನಾವು ಏನು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಇಷ್ಟೋತ್ತರ ಕಟ್ಟಿದ್ವಿ ಅದನ್ನ ಬಹುಶಃ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿಗೆ ನಾನು ಇದನ್ನ ಮುಗಿಸ್ತೇನೆ.